ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸ್ವಾತಂತ್ರ್ಯ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸ್ವಾತಂತ್ರ್ಯ. ಓಕೆ. ಇಷ್ಟಕ್ಕೂ ಈ ಅಂಶದಲ್ಲಿ ಏನನ್ನ ಆಲೋಚನೆ ಮಾಡ್ಲಿಕ್ಕೆ ಹೊರಟಿದೀವಿ? ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅನ್ನುವಂತಹ ಟೈಟಲ್ ಅನ್ನ ಕೇಳಿದ ತಕ್ಷಣ ನಮಗನ್ನಿಸ್ತಿರಬಹುದೇನೋ, ಬ್ರದರ್ ಈ ಸಂದೇಶವನ್ನು August 15th ಆಲೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಹೇಳಿ. ಹೌದಾ? August 15th ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ? ಇಂಡಿಪೆಂಡೆನ್ಸ್ ಡೇ ಅಲ್ವಾ? ಓಕೆ. ಇದು ಈ ದೇಶದಲ್ಲೋ ಅಥವಾ ಈ ಲೋಕದಲ್ಲೋ ನಮಗ್ ಸಿಕ್ಕದಂತಹ ಸ್ವಾತಂತ್ರ್ಯದ ಬಗ್ಗೆ ನಾನು ಮಾತಾಡ್ತಿಲ್ಲ. ಯಾವ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿದೀನಿ ಹಾಗಿದ್ರೆ ಗೊತ್ತಾಗುತ್ತೆ ಒಂದ್ 2 ನಿಮಿಷದಲ್ಲಿ. ಓಕೆ. ಈ ಅಂಶದ ಹೆಸರು ಸ್ವಾತಂತ್ರ್ಯ ಅಂದ್ರೆ ಏನು? ಯಾವ ಆಂಗಲ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿ ನಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಒಂದೆರಡು ಉದಾಹರಣೆಗಳನ್ನ ಆಲೋಚನೆ ಮಾಡಿ ನೋಡೋಣ. ಓಕೆ. ಮೊಟ್ಟ ಮೊದಲನೇದಾಗಿ ತಂದೆ ತಾಯಂದಿರು ಚಿಕ್ಕ ಮಕ್ಕಳಿಗೆ ಒಂದಷ್ಟನ್ನ ಆಜ್ಞಾಪಿಸ್ತಾರೆ. ಏನಂತ? ಡೈನಿಂಗ್ ಟೇಬಲ್ ಮೇಲೆ ಚಾಕು ಇದೆ ಅಂತ ಅನ್ಕೊಳ್ಳಿ, ನೈಫ್ ಇದೆ ಅಂತ ಅನ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ ತಂದೆ ತಾಯಂದಿರು ಹೇಳುವಂತಹದ್ದು ಏನು? ಇದನ್ನ ನೀವು ಮುಟ್ಟಬಾರದು, ಮುಟ್ಟಬಾರದು ಹೇಳ್ತಾರ? ಇದನ್ನ ಹೇಳ್ತಾರ? ನೀವ್ ಇದನ್ನ ಟಚ್ ಮಾಡಬಾರದು ಅಂತ ಹೇಳ್ತಾರ? ಓಕೆ. ಟಚ್ ಮಾಡಬಾರದು ಅಂತ ಹೇಳಿ ಆ ಚಾಕುವನ್ನ ಅಲ್ಲೇ ಇರ್ಸೋದಿಲ್ಲ. ಚಿಕ್ಕ ಮಕ್ಕಳಿದ್ದಾರೆ, ಗೊತ್ತಾಗದೇ ಇರುವಂತಹ ಮಕ್ಕಳಿದ್ದಾರೆ ಅಂದಾಗ ಆ ಚಾಕುವನ್ನ ಅಲ್ಲೇ ಇರ್ಸೋದಿಲ್ಲ. ಏನ್ ಮಾಡ್ತಾರೆ? ಎತ್ತಿ ಹ್ಮ್ ಮೇಲೆಲ್ಲಾದ್ರೂ ಇಟ್ಬಿಡ್ತಾರ? ಸಿಕ್ಕದೇ ಇರುವಂತಹ ಜಾಗದಲ್ಲಿ ಇಡ್ತಾರೆ. ಹೌದು. ಅಂದ್ರೆ ತಂದೆ ತಾಯಂದಿರು ಮಕ್ಕಳಿಗೆ ಹೇಳಿದ್ರು ಏನಂತ? ನೀವಿದನ್ನ ಮುಟ್ಟಬಾರದು ಅಂತ ಹೇಳಿ. ಓಕೆ. ಈಗ ಮುಟ್ಟಬಾರದು ಅಂತ ಹೇಳಿದ ನಂತರ ಮುಟ್ಟುವಂತಹದ್ದು ಬಿಡುವಂತಹದ್ದು ಯಾರು ಇಷ್ಟವಾಗಿರ್ಬೇಕು? ಹ್ಮ್ ತಂದೆ ತಾಯಂದಿರು ಮಕ್ಕಳನ್ನ ಕೂರಿಸ್ಕೊಂಡು ಈ ಚಾಕುವನ್ನ ನೀವು ಮುಟ್ಟಬಾರದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ಮುಟ್ಟುವಂತಹದ್ದು ಬಿಡುವಂತಹದ್ದು ಯಾರು ಇಷ್ಟವಾಗಿರ್ಬೇಕು ಇದನ್ನ ಕೇಳಿದ ನಂತರ? ಇಷ್ಟವಾಗಿರ್ಬೇಕು. ಹೌದಾ? ಓಕೆ. ಹಾಗಾದ್ರೆ ಮಕ್ಕಳಿಗೆ ಆ ಲಿಬರ್ಟಿ ಇದ್ರೆ, ಮಕ್ಕಳಿಗೆ ಆ ಫ್ರೀಡಮ್ ಇದ್ರೆ, ಯಾವ ಫ್ರೀಡಮು? ಆ ಚಾಕುವನ್ನ ಮುಟ್ಟುವಂತಹದ್ದು ಅಥವಾ ಮುಟ್ಟದೇ ಇರುವಂತಹದ್ದು. ಈ ಫ್ರೀಡಮ್ ಇದ್ದಾಗ ಆ ಮಕ್ಕಳಿಗೆ ಸ್ವಾತಂತ್ರ್ಯ ಇದೆ. ನಿಜನಾ? ಅದನ್ನ ತೆಗೆದು ಮೇಲಿಟ್ರಿ ಅಂತ ಅನ್ಕೊಳ್ಳಿ. ಹೌದಾ? ಮೇಲಿಟ್ಟಷ್ಟು ದಿನಾನೂ ಮುಟ್ಟೋದಿಲ್ಲ ಮಕ್ಕಳು. ಮೇಲಿಟ್ಟಷ್ಟು ದಿನಾನೂ ಮುಟ್ಟೋದಿಲ್ಲ ಮಕ್ಕಳು. ಅಪ್ಪಿ ತಪ್ಪಿ ಒಂದ್ಸಾರಿ ಅದನ್ನ ಮೇಲಿಡುವಂತಹದನ್ನ ಮರ್ತು ಹೋಗಿ ಅಲ್ಲೇ ಬಿಟ್ಟು ಹೋದ್ರಿ ಅಂತ ಅನ್ಕೊಳ್ಳಿ. ಅವತ್ ಮುಟ್ತಾನ? ಅವತ್ ಮುಟ್ತಾನ? ಖಂಡಿತವಾಗ್ಲೂ ಮುಟ್ತಾನೆ. ಯಾಕೆಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಕಲಿಸಿರುವಂತಹದ್ದು ಅದನ್ನ. ನಿಜಾನಾ? ಹೇಳಿದ್ದೀರಾ. ಇದನ್ನ ಮಾಡ್ಬಾರ್ದು ಅಂತ ಹೇಳಿ ಹೇಳಿದ್ದೀರಾ. ಓಕೆ. ಈಗ ಮಾಡ್ಬಾರ್ದು ಅನ್ನುವಂತಹದನ್ನ ಹೇಳಿ, ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಅಂತ ಅನ್ಕೊಳ್ಳಿ ಅವ್ರಿಗೆ. ಹ್ಮ್. ಅವಕಾಶ ಯಾವಾಗ್ವರೆಗೂ ಇರೋದಿಲ್ವೋ, ಅವಾಗ್ವರೆಗೂ ಖಂಡಿತವಾಗ್ಲೂ ಮಾಡೋದಿಲ್ಲ. ಅವಕಾಶ ಸಿಕ್ಕಿದ ತಕ್ಷಣ ಖಂಡಿತವಾಗ್ಲೂ ಅದನ್ನ ಮಾಡೇ ಮಾಡ್ತಾರೆ. ನಿಜನಾ? ಓಕೆ. ನೀವು ಏನ್ ಕೊಡ್ತಿಲ್ಲ ನಿಮ್ಮ ಮಕ್ಕಳಿಗೆ? ಸ್ವಾತಂತ್ರ್ಯ ಕೊಡ್ತಿಲ್ಲ. ನಾನ್ ಕೊಡಿ ಅಂತ ಹೇಳ್ತಿಲ್ಲ. ಚಾಕು ಕೆಳಗಡೆ ಇಟ್ಟು ಹೋಗಿ ಅಂತ ಹೇಳ್ತಿಲ್ಲ. ಅದಲ್ಲ ನನ್ನ ಪಾಯಿಂಟ್. ಇದನ್ನ ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂದ್ರೆ ಇನ್ನೊಂದನ್ನ ಕನೆಕ್ಟ್ ಮಾಡ್ಲಿಕ್ಕೋಸ್ಕರ ಇದನ್ನ ಹೇಳ್ತಿದ್ದೀನಿ. ಓಕೆ. ಹಾಗೆ ತಂದೆ ತಾಯಂದಿರು ಇನ್ನೂ ಸಹ ನಿಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ನೀವು ಮಕ್ಕಳನ್ನ ಬೆಳೆಸುವಂತಹ ಶೈಲಿ ನಿಮಗ್ ಗೊತ್ತು. ಹೌದಲ್ವಾ? ಹಾಗೆ ಕೆಲವೊಂದು ವಿಚಾರಗಳನ್ನ ಮಕ್ಕಳ ಕೈಯಲ್ಲಿ ನಾವು ಮಾಡಿಸೋದಿಲ್ಲ. ಇದು ಮಾಡ್ಲೇಬಾರದು. ಮಕ್ಕಳಿಗೆ ಅವಕಾಶನೂ ಸಹ ಸಿಕ್ಕಬಾರದು ಅನ್ನುವಂತಹ ಬೇಲಿಯನ್ನ ನಾವು ಹಾಕಿರ್ತೀವಲ್ವಾ? ಹೌದು. ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ ನಿಮಗೆ, ಆ ನಾರ್ಮಲ್ ಆಗಿ ಹೊರಗಡೆ ಹೋಗಿ ಆಟ ಆಡುವ ಅಥವಾ ತುಂಬಾ ಜನ ಕೂಡಾಕುವಂತಹದ್ದು ಇರುತ್ತೆ ಮನೆಯಲ್ಲಿ ಮಕ್ಕಳನ್ನ. ನಿಜಾನಾ? ನಾನ್ ನೋಡಿದ್ದೀನಿ. ಹೌದಾ? ಏನ್ ಮಾಡ್ತಾರೆ? ಕೆಲ್ಸಕ್ ಹೋಗ್ಬೇಕಾದ್ರೆ ಎಲ್ಲಿ ಆಚೆ ಹೊರಟೋಗ್ತಾರೋ ಮಕ್ಕಳು ಅಂತ ಹೇಳಿ ಚಿಲ್ಕ ಹಾಕಿ, ಬಾಗ್ಲು ಹಾಕಿ, ಬೀಗ ಹಾಕೊಂಡು ಹೋಗಿ ಮತ್ತೆ ಸಂಜೆ ಬಂದು ಕದವನ್ನ ಓಪನ್ ಮಾಡುವಂತವ್ರು ಸಹ ತುಂಬಾ ಜನ ಇರ್ತಾರೆ. ಹೌದಾ? ಇಷ್ಟಕ್ಕೂ ಏನ್ ಮಾಡ್ತಿದೀವಿ? ಕೂಡಾಕಿ ಹೋಗ್ತಿದೀವಿ. ಹೌದಾ? ಓಕೆ. ಇವ್ರು ಕೂಡ್ ಹಾಕಿದ್ರೆ ಇವ್ರಿಗೆ ಆಚೆ ಬಂದು ತಪ್ಪುಗಳನ್ನು ಅಥವಾ ಯಾವ್ದು ಫೆನ್ಸಿಂಗ್ ಮಾಡ್ಬೋದಿತ್ತು. ಮಾಡ್ಬೋದಿತ್ತು. ದೂತರನ್ನ ನಿಲ್ಲಿಸ್ಬೋದಿತ್ತು. ಎದ್ದಿದ ತಕ್ಷಣ ಮನಸ್ಸಿಗೆ ನಾನ್ ಸುಳ್ಳು ಹೇಳ್ಬೇಕು. ಇನ್ನೊಂದ್ 5 ನಿಮಿಷದಲ್ಲಿ ಒಂದ್ ಸುಳ್ಳು ಹೇಳಲೇಬೇಕು ನಾನು ಅನ್ನುವಂತ ಆಲೋಚನೆ ಬಂದಿದ ತಕ್ಷಣ ಆ ಮನುಷ್ಯನಿಗೆ ಮಾತು ನಿಲ್ಸಿದ್ರು ಅಂತ ಅನ್ಕೊಂಡಿದೀವಿ. ಮಾತಾಡುವಂತಹ ಶಕ್ತಿಯನ್ನು ತೆಗೆದ್ರು ಅಂತ ಅನ್ಕೊಳ್ಳಿ. ಸುಳ್ಳು ಹೇಳ್ತಾನ ಈ ವ್ಯಕ್ತಿ? ಸುಳ್ಳು ಹೇಳ್ತಾನ ಈ ವ್ಯಕ್ತಿ? ಇಲ್ಲ ಅಲ್ವಾ? ಸುಳ್ಳು ಹೇಳಲಿಕ್ಕೆ ಆಗುತ್ತಾ ಹೋಗ್ಲಿ? ಆಗೋದಿಲ್ಲ. ದೇವರು ಆ ಕೆಲಸವನ್ನ ಮಾಡ್ತಿಲ್ಲ. ಸುಳ್ಳು ಹೇಳಬಾರ್ದು ಅಂತ ನಾನು ಹೇಳಿದೆ. ಸುಳ್ಳು ಹೇಳುವಂತಹದ್ದು, ಬಿಡುವಂತಹದ್ದು, ನನ್ನ ಮಾತಿಗೆ ಒಳಗೊಳ್ಳುವಂತಹದ್ದು, ನನ್ನ ಮಾತನ್ನ ಮೀರುವಂತಹದ್ದು ನಿಮಗೆ ಬಿಟ್ಟಿರುವಂತಹದ್ದು. ಸುಳ್ಳು ಹೇಳಬಾರ್ದು ಅಂತ ನಾನು ಹೇಳಿದ್ದೀನಿ. ಅದು ನನ್ನ ಬಾಧ್ಯತೆ. ಅದನ್ನ ನಾನು ತಿಳಿಸಿದ್ದೀನಿ. ಈಗ ಅದನ್ನ ನೀವು ಪಾಲಿಸ್ತಿರೋ, ಅದನ್ನ ನೀವು ಮೀರ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಇದನ್ನೇ ಸ್ವಾತಂತ್ರ್ಯ ಅಂತ ಕರಿತೀವಿ. ಒಂದ್ ವೇಳೆ ದೇವ್ರು ನಾವು ಪಾಪ ಮಾಡದೇ ಇರೋ ರೀತಿ ನಮ್ಮನ್ನ ತಡಿಬೇಕು ಅಂತ ಹೇಳಿದ್ರೆ ಮಾತಿನ ಮೂಲಕ ಅಲ್ಲ.
ಒಂದು ಆಜ್ಞೆಯನ್ನ ಕೊಟ್ಟು, ಆ ಆಜ್ಞೆಯನ್ನ ನೀವು ಪಾಲಿಸ್ಲೇಬೇಕು. ಆ ಆಜ್ಞೆಯನ್ನ ನೀವು ಪಾಲಿಸದೇ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಅನ್ನೋ ಹಂಗ್ ಮಾಡಿತಿದ್ರೆ ಮನುಷ್ಯರಿಗೆ ಒಬ್ರು ಸಹ ಒಂದ್ ಆಜ್ಞೆಯನ್ನು ಸಹ ಮೀರ್ತಾ ಇರ್ಲಿಲ್ಲ. ಹಂಗ್ ಮಾಡಿದ್ರೆ ಏನಾದ್ರು ಪ್ರಯೋಜನ ಇರ್ತಿತ್ತ? ಹಂಗ್ ಮಾಡಿದ್ರೆ ಏನಾದ್ರೂ ಪ್ರಯೋಜನ ಇರ್ತಿತ್ತ? ಹ್ಮ್ ಮೋಸ ಮಾಡ್ಬೇಕು ಅಂತ ಹೇಳಿ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಆಲೋಚನೆ ಬಂದ್ರೆ, ಮೋಸ ಮಾಡ್ಬೇಕು ಅನ್ನುವಂತ ಆಲೋಚನೆ ಬಂದಿದ ತಕ್ಷಣ ಈ ವ್ಯಕ್ತಿಯನ್ನ ಕೊಂದ್ರು ಅಂತ ಅನ್ಕೊಳ್ಳಿ ದೇವ್ರು. ಬೇಡ, ಕೊಲ್ಲುವಂತಹದ್ದು ಬೇಡ. ಮೋಸ ಮಾಡ್ಬೇಕು ಅನ್ನುವಂತ ಆಲೋಚನೆ ಬಂದಿದ ತಕ್ಷಣ ಈ ಮನುಷ್ಯನ ಮೆದುಳಿಗಿರುವಂತಹ ಶಕ್ತಿಯನ್ನ ತೆಗೆದ್ರು ಅಂತ ಅನ್ಕೊಳ್ಳಿ. ಹಿಡಿದಿಟ್ಕೊಂಡ್ರು ಅಂತ ಅನ್ಕೊಳ್ಳಿ. ಅಂದ್ರೆ ಮೆದುಳು ಕೆಲಸ ಮಾಡುವಂತಹ ಮೆದುಳಿಗೆ ಏನ್ ಶಕ್ತಿ ಇದೆಯೋ ಆ ಪವರ್ ಅನ್ನ ಹಿಡಿದಿಟ್ಕೊಂಡ್ರು ಅಂತ ಅನ್ಕೊಳ್ಳಿ ಒಂದು ವರ್ಷ. ಮೋಸ ಮಾಡ್ಲಿಕ್ಕಾಗತ್ತಾ ಈ ವ್ಯಕ್ತಿಯ ಕೈಯಲ್ಲಿ? ಅಥವಾ ಕೋಮಾಗ್ ಕಳ್ಸಿದ್ರು ಅಂತ ಅನ್ಕೊಳ್ಳಿ. ನಮ್ಗಿನ್ನೂ ಅರ್ಥ ಆಗುವಂತ ಭಾಷೆಯಲ್ಲಿ ಹೇಳ್ಬೇಕಾದ್ರೆ. ಈ ವ್ಯಕ್ತಿ ಇಮಿಡಿಯೇಟ್ ಆಗಿ ಮೋಸ ಮಾಡ್ಬೇಕು ಅಂತ ಅನ್ಕೊಂಡ ಈ ವ್ಯಕ್ತಿ. ಅದಾದ ನಂತರ ಕೋಮಾಗ್ ಹೋದ 1 ವರ್ಷ. ಮೋಸ ಮಾಡ್ಲಿಕ್ಕಾಗತ್ತಾ? ಪಾಪ ಈ ವ್ಯಕ್ತಿ ಯಾರು ಅಂತ ಈ ವ್ಯಕ್ತಿಗೆ ಗೊತ್ತಿರೋದಿಲ್ಲ ಆ 1 ವರ್ಷ. ನಿಜನಾ? ಓಕೆ. ಏನ್ ಅರ್ಥ ಆಗ್ತಿದೆ ನಮ್ಗೆ ಇದರಿಂದ? ದೇವ್ರು ಈ ತರ ಎಲ್ಲ ಮಾಡ್ತಿದಾರಾ? ನಾವ್ ತಪ್ಪು ಮಾಡ್ಬೇಕು ಅಂತ ಅನ್ಕೊಂಡಾಗ, ತಪ್ಪು ಮಾಡುವಂತಹದನ್ನ ದೇವ್ರೇ ತಡೆದ್ರು ಅಂತ ಅನ್ಕೊಳ್ಳಿ. ಫಿಸಿಕಲ್ ಆಗಿ ಫಿಸಿಕಲ್ ಆಗಿ. ಸುಳ್ಳು ಹೇಳ್ಬೇಕು ಅಂತ ಅನ್ಕೊಂಡಾಗ ಮಾತಿನ ಶಕ್ತಿಯನ್ನ ತೆಗೆದ್ರು. ಮೋಸ ಮಾಡ್ಬೇಕು ಅಂತ ಅನ್ಕೊಂಡಾಗ ಮೆದುಳಿಗಿರುವಂತ ಶಕ್ತಿಯನ್ನ ತೆಗೆದ್ರು. ಈ ತರ ಪ್ರತಿಯೊಂದನ್ನು ದೇವ್ರೇ ಸ್ಟಾಪ್ ಮಾಡ್ತಾ ಹೋಗ್ತಿದಾರೆ ಅಂತ ಅನ್ಕೊಳ್ಳಿ. ಪ್ರಯೋಜನ ಏನಾದ್ರು ಇದೆಯಾ ಹೇಳಿ? ಪ್ರಯೋಜನ ಏನಾದ್ರು ಇದೆಯಾ? ಹ್ಮ್. ನಾವ್ ಯಾವ್ ತರ ಆಗೋಗ್ತೀವಿ ಅವಾಗ? ಈ ತರ ದೇವ್ರೇ ಪ್ರತಿಯೊಂದನ್ನು ತಡೀತಾ ಹೋದ್ರೆ, ನಾವ್ ಯಾವ್ ತರ ಆಗ್ತೀವಿ ಹೇಳಿ? ಹೇಳುವಂತಹದ್ದು ದೇವರ ಬಾಧ್ಯತೆ. ಮಕ್ಕಳ ಇದನ್ನ ಮಾಡ್ಬೇಡಿ ಅಂತ ಹೇಳುವಂತಹದ್ದು ದೇವರ ಬಾಧ್ಯತೆ. ಅದನ್ನ ಮಾಡಿ ಮುಗಿಸಿದ್ದಾರೆ. ಅದನ್ನ ಹೊರತುಪಡಿಸಿ, ಅದನ್ನ ಮೀರಿ ಪ್ರತಿ ತಪ್ಪನ್ನ ಮಾಡ್ಬೇಕಾದ್ರೂ ದೇವರೇ ಬಂದು ತಡೀತಿದ್ದಾರೆ ಅಂತ ಅನ್ಕೊಳ್ಳಿ. ಇವಾಗ ಹೇಳಿ, ಏನಾದ್ರು ಪ್ರಯೋಜನ ಇರುತ್ತಾ? ಹ್ಮ್. ಮಾರ್ಕೆಟ್ ಅಲ್ಲಿ ಕೆಲವೊಂದು ಆಟದ ವಸ್ತುಗಳನ್ನು ನೀವು ಕೊಡಿಸ್ತಿರ್ತೀರ ನಿಮ್ಮ ಮಕ್ಕಳಿಗೆ. ಅದೇನ್ ಮಾಡತ್ತೆ? ಅದೇನ್ ಮಾಡತ್ತೆ? ನೀವ್ ಕೀ ಕೊಟ್ರೆ ಸ್ವಲ್ಪ ಆಟದ ವಸ್ತುಗಳು ಕೀ ಕೊಟ್ಟು ಕೆಳಗ್ ಬಿಟ್ರಿ ಅಂತ ಅನ್ಕೊಳ್ಳಿ. ನೀವ್ ಕೀ ಎಲ್ಲಿವರೆಗೂ ಕೊಟ್ಟಿರ್ತೀರೋ ಅಲ್ಲಿವರೆಗೂ ತಿರುಗತ್ತೆ, ಆಮೇಲೆ ನಿಂತೋಗುತ್ತೆ. ಹೌದಾ? ಹ. ರಿಮೋಟ್ ಕಂಟ್ರೋಲ್ ಕಾರ್ ಗೊತ್ತಾ ನಮಗೆ? ಹ್ಮ್. ನೀವ್ ನಿಮ್ಮ ಕೈಯಲ್ಲಿರುವಂತಹ ರಿಮೋಟ್ ಅಲ್ಲಿ ಮುಂದೆ ಹೋಗ್ಬೇಕು ಅನ್ನುವಂತಹ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಆ ಕಾರ್ ಮುಂದೆ ಹೋಗುತ್ತೆ. ಹಿಂದೆ ಬರುವಂತಹ ಬಟನ್ ಅನ್ನ ಬ್ಯಾಕ್ವರ್ಡ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಆ ಕಾರ್ ಹಿಂದೆ ಬರುತ್ತೆ. ರೈಟ್ ಗೆ ಹೋಗ್ಬೇಕು ಅನ್ನುವಂತಹ ಬಟನ್ ಆದ್ರೆ ರೈಟ್, ಲೆಫ್ಟ್ ಗೆ ಹೋಗ್ಬೇಕು ಅನ್ನುವಂತಹ ಬಟನ್ ಪ್ರೆಸ್ ಮಾಡಿದ್ರೆ ಲೆಫ್ಟ್. ಹೌದಾ? ನೀವು ರೈಟ್ ಗೆ ಹೋಗ್ಬೇಕು ಅನ್ನುವಂತಹ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಲೆಫ್ಟ್ ಗೆ ಹೋಗಿರುವಂತಹ ಇತಿಹಾಸ ಇದೆಯಾ ಯಾವತ್ತಾದ್ರೂ? ಇಲ್ಲ. ಆ ತರ ಆಗೋಗ್ತೀವಲ್ವಾ ನಾವು? ದೇವ್ರು ಪ್ರತಿಯೊಂದನ್ನು ತಾನೇ ತಡೀತಾ ಹೊರಟೋದ್ರೆ, ನಾವು ಸುಳ್ಳು ಹೇಳ್ಬಾರ್ದು ಅಂತ ಆಜ್ಞೆ ಕೊಟ್ಟಿದ್ದಾರೆ. ಈಗ ನಾವು ಸುಳ್ಳು ಹೇಳ್ಲಿಕ್ಕೆ ಹೊರಟೋದಾಗ ದೇವ್ರೇ ಬಂದ್ ತಡೆದ್ರು ಅಂತ ಅನ್ಕೊಳ್ಳಿ. ನಾವ್ ಆತರ ಆಗೋಗ್ತೀವಲ್ವಾ? ಸೇಮ್ ರಿಮೋಟ್ ಕಂಟ್ರೋಲ್ ಕಾರ್, ಕೀ ಕೊಡುವಂತಹ ಬೊಂಬೆ ಅಲ್ವಾ? ಪ್ರಯೋಜನ ಏನಿದೆ? ಪ್ರಯೋಜನ ಏನಿದೆ? ನಮ್ಗೆ ಆಲೋಚನೆ ಮಾಡ್ಲಿಕ್ಕೆ ಶಕ್ತಿ ಕೊಟ್ಟು, ಹ್ಮ್, ಯಾವ ಜೀವಿಗೂ ಇಲ್ಲದೆ ಇರುವಂತಹ ಸೆವೆಂತ್ ಸೆನ್ಸ್, ನಮಗ್ ವಿವೇಚನ ಶಕ್ತಿ ಕೊಟ್ಟು, ನಮಗೆ ಯೋಚನೆ ಮಾಡುವಂತಹ ಶಕ್ತಿ ಕೊಟ್ಟು, ಥಾಟ್ಸ್ ಗಳು ಪ್ರಾಸೆಸ್ ಆಗುವಂತಹ ಶಕ್ತಿಯನ್ನ ಕೊಟ್ಟು ನಮಗೆ, ಹೌದಾ? ಇಂಡಿಪೆಂಡೆಂಟ್ ಆಗಿ ನಿರ್ಣಯಗಳನ್ನ ಡಿಸಿಷನ್ಸ್ ಅನ್ನ ತಗೊಳ್ಳುವಂತಹ ಶಕ್ತಿಯನ್ನ ಕೊಟ್ಟು, ದೇವ್ರೇ ಅದಕ್ಕೆಲ್ಲ ಅಡ್ಡ ಹಾಕ್ತಿದ್ರೆ ಪ್ರಯೋಜನ ಏನಿದೆ? ದೇವ್ರ ಆ ರೀತಿ ಮಾಡಿ ಮನುಷ್ಯರನ್ನ ಮಾರ್ಪಡಿಸ್ಕೋಬೇಕು ಅಂತ ಅನ್ಕೊಂಡಿಲ್ಲ. ಆ ರೀತಿ ಮನುಷ್ಯರನ್ನ ಮಾಡಿ ತಪ್ಪುಗಳನ್ನ ಸ್ಟಾಪ್ ಮಾಡ್ಬೇಕು ಈ ಲೋಕದಲ್ಲಿ ಅಂತ ಅನ್ಕೊಂಡಿಲ್ಲ. ಏನಂತ ಅನ್ಕೊಂಡ್ರು? ಏನಂತ ಅನ್ಕೊಂಡ್ರು? ನಾನ್ ಹೇಳ್ಬೇಕು. ಹೇಳಿದೀನಿ ಇದನ್ನ ಮಾಡಬಾರ್ದು ಅಂತ ಹೇಳಿ. ಈಗ ಇದನ್ನ ಮಾಡುವಂತಹದ್ದು, ಬಿಡುವಂತಹದ್ದು ಅವರಿಗೆ ಬಿಟ್ಟಿದ್ದು. ಇದು ತಪ್ಪು ಅಂತ ಹೇಳಿದೀನಿ. ಈ ತಪ್ಪನ್ನ ಮಾಡಬಾರ್ದು ಅಂತ ಅವಾಗವಾಗ ಮತ್ತೆ ಎಚ್ಚರಿಕೆ ಕೊಟ್ಟು ಅವ್ರಿಗೆ ನೆನಪಿಸ್ತಿರ್ತೀನಿ ವಾಕ್ಯಗಳ ಮೂಲಕ, ಸಂದೇಶಗಳ ಮೂಲಕ, ಸತ್ಯವೇದದಲ್ಲಿ ಬರೆದಿರುವಂತಹ ಮಾತಿನ ಮೂಲಕ ಎಚ್ಚರಿಸ್ತಿರ್ತೀನಿ. ಇಷ್ಟೇ ನನ್ನ ಬಾಧ್ಯತೆ. ಇದನ್ನ ಮೀರಿ ನಾನೇ ಹೋಗಿ ಫಿಸಿಕಲ್ ಆಗಿ ತಡೆದ್ರೆ ಏನಾದ್ರೂ ಪ್ರಯೋಜನ ಇರುತ್ತೆ? ನಾನು ಯಾವಾಗವರೆಗೂ ತಡೀತಿರ್ತೀನೋ ಅವಾಗವರೆಗೂ ತಪ್ಪು ಮಾಡೋದಿಲ್ಲ. ನಾನು ಯಾವತ್ತು ತಡೆಯುವಂತಹದನ್ನ ನಿಲ್ಲಿಸ್ತೀನೋ ಅವಾಗ ತಪ್ಪು ಮಾಡ್ತಾರೆ. ಇಂಥವರಿಗೆ ಪರಲೋಕ ಕೊಟ್ಟೆ ಅಂತ ಅನ್ಕೊಳ್ಳಿ. ಎಂತವರಿಗೆ? ಎಂತವರಿಗೆ? ನಾನೇ ಬಂದು ಇಷ್ಟು ದಿನ ಅವ್ರು ಸುಳ್ಳು ಹೇಳ್ಬೇಕು ಅಂತ 1000 ಸರಿ ಅವ್ರ ಮನಸ್ಸಲ್ಲಿ ಆಲೋಚನೆ ಬಂದಿದೆ. ಈ 1000 ಸರಿನೂ ನಾನೇ ಬಂದು ಫಿಸಿಕಲ್ ಆಗಿ ಇಂಟರ್ಫಿಯರ್ ಆಗಿ ತಡೆದಿದ್ದೀನಿ ಅವ್ರು ಸುಳ್ಳು ಹೇಳುವಂತಹದ್ದನ್ನ. ಹ್ಮ್. ಓಕೆ. ಈಗ ಇಂಥವರಿಗೆ ಹೌದು ಇವ್ರ ಜೀವನ ಪೂರ್ತಿ ಸುಳ್ಳೇ ಹೇಳಿಲ್ಲ ಅಂತ ಹೇಳಿ ದೇವ್ರು ಪರಲೋಕ ಕೊಟ್ರು ಅಂತ ಅನ್ಕೊಳ್ಳಿ. ಅದಕ್ಕೆ ಏನಾದ್ರೂ ನ್ಯಾಯ ಮಾಡ್ದಂಗಿರತ್ತೆ? ನ್ಯಾಯವಾಗಿರತ್ತಾ ಅದು? ದೇವ್ರೇ ತಪ್ಪು ಮಾಡಬಾರ್ದು ಅಂತ ಹೇಳಿ, ಇವ್ರು ತಪ್ಪು ಮಾಡ್ಬೇಕಾದ್ರೆ ದೇವ್ರೇ ಅದನ್ನ ತಡೆದು, ಇವ್ರು ತಪ್ಪೇ ಮಾಡದೇ ಇರ್ಬೇಕಾದ್ರೆ ತಗೊಂಡು ಹೋಗಿ ಪರಲೋಕ ಕೊಟ್ರು ಅಂತ ಅನ್ಕೊಳ್ಳಿ. ಅದೇನಾದ್ರೂ ಪ್ರಯೋಜನಕರವಾಗಿರತ್ತಾ? ಹ್ಮ್. ನಮ್ಮ ಮೆಂಟಾಲಿಟಿ ಹೇಗಿರುತ್ತೆ? ನಮ್ಮ ಆಲೋಚನಾ ಶಕ್ತಿ ಹೇಗಿರುತ್ತೆ? ನಿಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ. ನಾವೆಲ್ಲರೂ ಪರಲೋಕಕ್ಕೆ ಬರ್ಬೇಕನ್ನುವಂತಹದ್ದೇ ದೇವರ ಆಲೋಚನೆ. ಆದ್ರೆ ಪರಲೋಕ ಅನ್ನುವಂತಹದ್ದು ನಮ್ಮೆಲ್ಲರಿಗೂ ಸಿಕ್ಕೋದಿಲ್ಲ ಅಲ್ವಾ ಪರಲೋಕ ಅನ್ನುವಂತಹದ್ದು? ಯಾರಿಗ್ ಸಿಕ್ಕುತ್ತೆ ಹಾಗಿದ್ರೆ? ಹ್ಮ್. ಒಂದು ಗವರ್ನಮೆಂಟ್ ಉದ್ಯೋಗಕ್ಕೆ 1,000 ಪೋಸ್ಟ್ ಇದ್ರೆ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಅದು ನಮ್ಮ ಭಾರತ ದೇಶದಲ್ಲಿರುವಂತಹ ರೇಷಿಯೋ ಪ್ರಸ್ತುತ.
1,000 ಪೋಸ್ಟ್ ಇದ್ರೆ ಗವರ್ನಮೆಂಟ್ ಉದ್ಯೋಗದಲ್ಲಿ, ಆ 1,000 ಪೋಸ್ಟ್‌ಗೆ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. 10 ಲಕ್ಷ. ಹೌದಾ? 10 ಲಕ್ಷ ಜನರಿಗೂ ಸಿಕ್ಕುತ್ತಾ? ಇಲ್ಲ. ಏನೇನ್ ಮಾಡ್ಬೇಕು 10 ಲಕ್ಷ ಜನ? ಬಂದು ಫಸ್ಟ್ ಎಕ್ಸಾಮ್ ತಗೋಬೇಕು. ಇದನ್ನ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಹೇಳಿ ಕರಿತೀವಿ. ಆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಒಂದು 10,000 ಜನ ಪಾಸ್ ಆಗ್ತಾರೆ. ನಿಜನಾ? 10 ಲಕ್ಷ ಜನದಲ್ಲಿ 10,000 ಜನನೇ ಪಾಸ್ ಆಗುವಂತಹದ್ದು. ಆಮೇಲೆ ಮತ್ತೆ ಇನ್ನೊಂದು ಎಕ್ಸಾಮ್ ತಗೋಬೇಕು. ಆ ಎಕ್ಸಾಮ್ ಅಲ್ಲೆಲ್ಲ ಪಾಸ್ ಆದಂತವರಿಗೆ, ಈ 1,000 ಜನರಿಗೆ ಕೆಲಸ ಸಿಕ್ಕತ್ತೆ. ಇಲ್ಲೂ ಅಷ್ಟೇ, ಈ ಭೂಮಿಯ ಮೇಲೆ ಇಷ್ಟು ಕೋಟಿ ಜನ ಇರ್ಬೇಕಾದ್ರೆ, ಇಷ್ಟು ಕೋಟಿ ಜನರು ಪರಲೋಕಕ್ಕೆ ಬರ್ಬೇಕನ್ನುವಂತಹದ್ದೇ ದೇವರ ಆಲೋಚನೆ. ಆದ್ರೆ ಇಷ್ಟು ಕೋಟಿ ಜನರು ಬರೋದಿಲ್ಲ ಅಲ್ವಾ? ಬರೋದಿಲ್ಲ ಅಲ್ವಾ? ಏನಕ್ಕೋಸ್ಕರ? ನಾವು ಫಿಲ್ಟರ್ ಆಗಿ, ಫಿಲ್ಟರ್ ಆಗಿ, ಫಿಲ್ಟರ್ ಆಗಿ, ಹ್ಮ್ ಕೊನೆಯಲ್ಲಿ ಕೊನೆಯವರೆಗೂ ಯಾರು ನಿಂತ್ಕೊಳ್ತಾರೋ ನಂಬಿಗಸ್ತರಾಗಿ, ಅವ್ರಿಗೆ ಅಲ್ವಾ ಕೊಡುವಂತದ್ದು ದೇವರು ಪರಲೋಕವನ್ನ. ಯಾರು ಈ ಪರೀಕ್ಷೆಯಲ್ಲಿ ದೇವರು ಇಡ್ತಿರುವಂತ ಈ ಪರೀಕ್ಷೆಗಳಲ್ಲೆಲ್ಲ ಗೆದ್ದು 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 ಬರ್ತಾರೋ ಅವರಿಗೆ ಅಲ್ವಾ ಪರಲೋಕ. ಹ್ಮ್ ಹಾಗಾದ್ರೆ ನಮ್ಮನ್ನ ಇನ್ನೂ ಸಹ ಉತ್ತೇಜನರನ್ನಾಗಿ ಮಾಡಿ, ನಮ್ಮನ್ನ ಇನ್ನೂ ಸಹ ಪರಿಶುದ್ಧರನ್ನಾಗಿ ಮಾಡಿ, ಪರಿಶುದ್ಧರನ್ನಾಗಿ ಮಾಡಿ, ಆಮೇಲೆ ಪರಲೋಕ ಕರ್ಕೋಬೇಕು ಅನ್ನುವಂಥದ್ದೇ ಅಲ್ವಾ ದೇವರ ಆಲೋಚನೆ. ಹೌದಾ? ಹ. ಇದಕ್ಕೋಸ್ಕರ ದೇವರು ಇನ್ ಹೇಗ್ ವ್ಯವಹರಿಸ್ಬೇಕು ನೀವ್ ಹೇಳಿ? ದೇವ್ರು ಮಾಡ್ತಿರುವಂತಹದ್ದು ಕರೆಕ್ಟ್ ಆಗಿದ್ಯಾ? ಹ್ಮ್ ತಪ್ಪು ಮಾಡಬೇಡಿ ಅಂತ ಹೇಳಿದ್ದಾರೆ. ಆ ದೇವರ ಮಾತಿಗೆ ಗೌರವ ಕೊಟ್ಟು, ಆ ದೇವರ ಆಜ್ಞೆಗಳನ್ನ ಗೌರವಿಸಿ, ಅದಕ್ಕೆ ವಿಧೇಯರಾಗಿ ಸ್ವಲ್ಪ ಜನ ಇದ್ದಾರೆ. ಓಕೆ. ಇನ್ನೂ ಸ್ವಲ್ಪ ಜನ. ಈ ಈ ಈ ಜನರನ್ನ ದೇವರೇ ಪಾಪ ಮಾಡುವಂತಹದನ್ನ ತಡೀತಿದ್ದಾರೆ. ಇವ್ರು ತಪ್ಪು ಮಾಡ್ಬೇಕು ಅಂತ ಅನ್ಕೊಂಡಾಗೆಲ್ಲ ದೇವರೇ ಬಂದು ಸ್ಟಾಪ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಪ್ರಯೋಜನ ಇಲ್ಲ ಅಲ್ವಾ? ಮೊದಲನೇ ವರ್ಗದವರು ಎಷ್ಟು ಬೆಟರ್ ಅಲ್ವಾ? ಮೊದಲನೇ ವರ್ಗದವರು ಅಂದ್ರೆ ತಮಗೆ ತಾವೇ ನನ್ನ ತಂದೆ ಹೇಳಿದ್ದಾರೆ. ನನ್ನ ತಂದೆ ಮಾತಿಗೆ ನಾನು ಗೌರವ ಕೊಡ್ಬೇಕು. ನನ್ನ ತಂದೆ ಸುಳ್ಳು ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ನಾನು ಸುಳ್ಳು ಹೇಳೋದಿಲ್ಲ. ನನ್ನ ತಂದೆ ಮೋಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಮೋಸ ಮಾಡೋದಿಲ್ಲ. ಇದು ಮೊದಲನೇ ಕ್ಯಾಟಗರಿಯ ಜನ. 2ನೇ ಕ್ಯಾಟಗರಿಯ ಜನ. ಇವ್ರು ನನ್ನ ತಂದೆ ಮಾತಿಗೆ ನಾನು ಗೌರವ ಕೊಡ್ಬೇಕು ಅನ್ನುವಂತಹ ಉದ್ದೇಶದಿಂದ ತಪ್ಪನ್ನ ಮಾಡದೇ ಇಲ್ಲ. ಇವ್ರು ತಪ್ಪನ್ನ ಮಾಡ್ಬೇಕು ಅನ್ಕೊಂಡಾಗೆಲ್ಲ ದೇವರೇ ಬಂದು ಅದನ್ನ ತಡೀತಿದ್ದಾರೆ. ಅದನ್ನ ಸ್ಟಾಪ್ ಮಾಡ್ತಿದ್ದಾರೆ. ಇವ್ರು ಸುಳ್ಳು ಹೇಳ್ಬೇಕು ಅಂತ ಅನ್ಕೊಂಡಾಗ ಇವ್ರಿಗೆ ಮಾತು ಬರ್ದಂಗ್ ಮಾಡ್ತಿದ್ದಾರೆ. ಹೌದಾ? ಇವ್ರು ಕೆಟ್ಟದ್ದನ್ನ ನೋಡ್ಬೇಕು ಅಂತ ಅನ್ಕೊಂಡಾಗ ಇವ್ರು ಕಣ್ ಕಾಣಿಸ್ದೇ ಇರೋಂಗ್ ಮಾಡ್ತಿದ್ದಾರೆ. ಈ ತರ ಇದ್ದಾರೆ ಅಂತ ಅನ್ಕೊಳ್ಳಿ 2ನೇ ಕ್ಯಾಟಗರಿಯ ಜನ. ಯಾರ್ ಬೇಕು ದೇವರಿಗೆ? ಯಾರ್ ಬೇಕು ದೇವರಿಗೆ ಹೇಳಿ? ಫೋರ್ಸ್‌ಫುಲ್ ಆಗಿ ಮಾಡ್ಬೇಕು. ಮೊದಲನೇ ಕ್ಯಾಟಗರಿ. ಹ್ಮ್. ಫೋರ್ಸ್‌ಫುಲ್ ಆಗಿ ನಮ್ಮ ಕೈಲಿ ಏನೋ ಮಾಡಿಸ್ಬೇಕು ಅಂತ ಅನ್ಕೊಳ್ಳುವಂತಹದ್ದಲ್ಲ ಪ್ರಿಯರ ದೇವರ ಆಲೋಚನೆ. ಒಂದು ವೇಳೆ ನಮ್ಮನ್ನ ಫೋರ್ಸ್ ಮಾಡಿ ಮಾರ್ಪಡಿಸ್ಬೇಕು ಅಂತ ಅನ್ಕೊಳ್ಳಿ. ಫೋರ್ಸ್ ಮಾಡಿ ಮಾರ್ಪಡಿಸ್ಬೇಕು ಅಂತ ಅನ್ಕೊಳ್ಳಿ. ಸೆಕೆಂಡ್ಸ್ ಗಳಲ್ಲಿ ಆ ಕೆಲಸ ಮಾಡಬಹುದು ಗೊತ್ತಾ ದೇವರು? ನಾವು ಚಿಟಿಕೆಯನ್ನು ಹೊಡೆಯುವಷ್ಟರಲ್ಲಿ ಇಡೀ ಪ್ರಪಂಚವನ್ನ ಮಾರ್ಪಡಿಸ್ಬಿಡ್ಬೋದು ದೇವ್ರು. ಫೋರ್ಸ್ ಮಾಡಿ ಮಾರ್ಪಡಿಸ್ಬೇಕು ಅಂತ ಅನ್ಕೊಂಡ್ರೆ, ಭಯಪಡಿಸಿ ಮಾರ್ಪಡಿಸ್ಬೇಕು ಅಂತ ಅನ್ಕೊಂಡ್ರೆ, ಆಕಾಶದಿಂದ ಒಂದು ಶಬ್ದ ಕೇಳಿಸಿದ್ರೆ ಮುಗ್ದೋಯ್ತು ಗೊತ್ತಾ? ನಾವ್ ಆ ಶಬ್ದಕ್ಕೆ ಹೆದರ್ಕೊಂಡು ಎಲ್ರು ಮಾರ್ಪಟ್ಬಿಟ್ಟಿರ್ತೀವಿ. ಆ ತರ ಮಾರ್ಪಡಿಸ್ಬೇಕು ಅಂತ ಅನ್ಕೊಳ್ಳುವಂತಹದ್ದಲ್ಲ ದೇವರ ಆಲೋಚನೆ. ದೇವರ ಆಲೋಚನೆ ಏನು? ನನ್ನ ಮಕ್ಕಳಿಗೆ ನನ್ನ ಪ್ರೀತಿಯನ್ನ ತೋರಿಸ್ತೀನಿ. ಭಯಪಡಿಸಿ ಮಾರ್ಪಡಿಸ್ಬೇಕು ಅಂತ ಅನ್ಕೊಳ್ಳುವಂತಹದ್ದಲ್ಲ ದೇವರ ಆಲೋಚನೆ. ಪ್ರೀತಿ ತೋರಿಸಿ ಮಾರ್ಪಡಿಸ್ಬೇಕು ಅಂತ ಅನ್ಕೊಳ್ಳುವಂತಹದ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನೀವು ಸತ್ಯವೇದವನ್ನು ಓಪನ್ ಮಾಡಿದ ತಕ್ಷಣ ಆದಿಕಾಂಡ 1:1 ನಿಮಗೆ ಕಾಣಿಸುತ್ತಲ್ವಾ? ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. ಹೇಗ್ ಶುರು ಮಾಡ್ತಾರೆ ಹೇಳಿ ದೇವರು ಸತ್ಯವೇದವನ್ನ? ಆದಿಕಾಂಡ 1:1ರಲ್ಲಿ. ಆದಿಕಾಂಡ 1:1 ಹೇಳಿ ದಯವಿಟ್ಟು ಯಾರಾದ್ರು. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿಯಲ್ಲಿ ದೇವರು ಓಕೆ ಸಾಕು ಸಾಕು ಸಾಕು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಇದನ್ನೇ ಬರ್ಸಿದಾರಲ್ವಾ ದೇವರು? ಇದರ ಬದಲಾಗಿ ಭಯಂಕರನಾಗಿರುವಂತಹ, ಸರ್ವಶಕ್ತನಾಗಿರುವಂತಹ, ಅತಿ ಕಠೋರವಾಗಿರುವಂತಹ, ಅತ್ಯಂತ ಹೆಚ್ಚಾದ ಬಲವನ್ನು ಹೊಂದಿರುವಂತಹ ಯೆಹೋವನಾಗಿರುವಂತಹ ನಾನ್ ಮಾತಾಡ್ತಿದ್ದೀನಿ ಕೇಳಿ ಅಂತ ಅಂದ್ರೆ ಯಾವತ್ತಾದ್ರೂ? ತನ್ನ ಶಕ್ತಿಯನ್ನು ತೋರಿಸಿ ಮಾರ್ಪಡಿಸ್ಬೇಕು ಅಂತ ಅನ್ಕೊಂಡಿಲ್ಲ ನಮಗ್ ಭಯಪಡಿಸಿ ಭಯಂಕರನಾಗಿರುವಂತಹ ದೇವರು, ಉರಿಯುವಂತಹ ಅಗ್ನಿಜ್ವಾಲೆ ಆಗಿರುವಂತಹ ನಾನ್ ಮಾತಾಡ್ತಿದ್ದೀನಿ ಕೇಳಿಸ್ಕೊಳ್ಳಿ ಅಂತ ಶುರು ಮಾಡಿಲ್ಲ ದೇವರು ಸತ್ಯವೇದವನ್ನು. ಹೇಗ್ ಶುರು ಮಾಡ್ತಿದ್ದಾರೆ? ನಾನು ನಿಮಗೋಸ್ಕರ ಏನ್ ಮಾಡಿದ್ದೀನಿ ಅದನ್ನ ತೋರಿಸಿ ಶುರು ಮಾಡ್ತಿದ್ದಾರೆ. ನಿಜನಾ? ದೇವರು ನಮಗೋಸ್ಕರ, ಮಕ್ಕಳಾಗಿರುವಂತಹ ನಮಗೋಸ್ಕರ ಎಷ್ಟು ಕಷ್ಟಪಟ್ಟು ಏನನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತಹದನ್ನ ತೋರಿಸಿ, ಎಷ್ಟು ಪ್ರೀತಿಯನ್ನ ತೋರಿಸಿ ಏನ್ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತಹದನ್ನ ತೋರಿಸಿ ಶುರು ಮಾಡ್ತಿದ್ದಾರೆ ಸತ್ಯವೇದವನ್ನು. ಅದಕ್ಕೆ ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ಸೃಷ್ಟಿ ಮಾಡಿದರು ಅಂತ ಹೇಳಿ ಶುರು ಮಾಡಿರುವಂತಹದ್ದು ಸತ್ಯವೇದವನ್ನ. ಅಂದ್ರೆ ಏನ್ ಅರ್ಥ ಆಗ್ತದೆ? ಓಪನಿಂಗ್ ನೀವು ಒಂದು ಮೂವಿ ನೋಡಿದಿರಲ್ವಾ? ಮೂವಿಗಳನ್ನ ನೀವು ನಾರ್ಮಲ್ ಆಗಿ ನೋಡಿದಾಗ ಹೀರೋ ಓಪನಿಂಗ್ ಹೇಗಿರುತ್ತೆ ಹೇಳಿ? ಹೀರೋ ಎಂಟ್ರಿ ಹೇಗಿರುತ್ತೆ? ಆ ಹೀರೋಗಿರುವಂತಹ ಕರುಣೆಯನ್ನು ಅಥವಾ ಹೀರೋಗಿರುವಂತಹ ದಯೆಯನ್ನು ತೋರಿಸಿ ಓಪನ್ ಮಾಡ್ತಾರ ಮೂವಿಯನ್ನ? ಯಾರು ನೋಡೋದಿಲ್ಲ ಹಂಗ ಓಪನ್ ಮಾಡಿದ್ರೆ. ಹೀರೋ ಎಂಟ್ರಿ ಹೇಗಿರುತ್ತೆ ಮೂವಿಗಳಲ್ಲಿ? ಹೀರೋ ಬರ್ತಿದ್ದಂಗೆ ಒಂದು 10 ಕಾರ್ ಈ ಕಡೆ ತಿರ್ಕೊಂಡ್ ಬೀಳ್ಬೇಕು.
ನಿಜನಾ? ಹೀಗೆ ಇರುತ್ತಲ್ವಾ ಹೀರೋ ಎಂಟ್ರಿ. ಹೀರೋ ಬಂದು ಒಂದ್ ಏಟ್ ಹೊಡೆದಿದ ತಕ್ಷಣ ಅವನ್ ಕೈಯಲ್ಲಿ ವಧೆ ತಿಂದಂತವ್ರು ಪಾಪ ಎಲ್ಲೋ ಇರ್ಬೇಕು. ಈ ತರ ಇದ್ರೆ ಅಲ್ವಾ ಮೂವಿ ನೋಡುವಂತವ್ರು ಎಲ್ರೂ ಸಹ. ಅಂದ್ರೆ ಆ ಹೀರೋಗಿರುವಂತ ಶಕ್ತಿ ಎಷ್ಟು ಅಂತ ಹೇಳಿ ತೋರಿಸಿ ಓಪನ್ ಮಾಡ್ತಾರೆ ಡೈರೆಕ್ಟರ್ ಒಂದ್ ಮೂವಿಯನ್ನ. ಇಲ್ಲಿ ದೇವ್ರು ಆತರ ಓಪನ್ ಮಾಡ್ಕೊಂತಿಲ್ಲ ತನ್ನನ್ನ ತಾನು ತನ್ನ ಮಕ್ಕಳಿಗೆ. ಹೇಗೆ ಓಪನ್ ಮಾಡ್ಕೊಂತಿದ್ದಾರೆ? ತನ್ನ ಕಷ್ಟವನ್ನ ತೋರಿಸ್ಕೊಂತಿದ್ದಾರೆ ತನ್ನ ಮಕ್ಕಳಿಗೆ. ತಾನು ಎಷ್ಟು ಪ್ರೀತಿ ಮಾಡಿದ್ರೋ ತನ್ನ ಮಕ್ಕಳನ್ನ ಆ ಪ್ರೀತಿಯನ್ನು ತೋರಿಸಿ ಓಪನ್ ಮಾಡ್ತಿದ್ದಾರೆ. ಮಕ್ಕಳ ನಾನು ನಿಮಗೋಸ್ಕರ ಆಕಾಶವನ್ನ ಭೂಮಿಯನ್ನ ಸೃಷ್ಟಿ ಮಾಡಿದ್ದೀನಿ. ಈ ಆಕಾಶ ಭೂಮಿ ಸೃಷ್ಟಿ ಮಾಡ್ಲಿಕ್ಕೆ ನನಗೆ ಸಾವಿರಾರು ವರ್ಷಗಳು ಹಿಡಿದಿದೆ. ನಾನ್ ನಿಮಗೋಸ್ಕರ ಮೀನುಗಳನ್ನ ಸೃಷ್ಟಿ ಮಾಡಿದ್ದೀನಿ. ನಾನ್ ನಿಮಗೋಸ್ಕರ ಪಕ್ಷಿಗಳನ್ನ ಸೃಷ್ಟಿ ಮಾಡಿದ್ದೀನಿ. ನಾನ್ ನಿಮಗೋಸ್ಕರ ಗಿಡಗಳನ್ನ ಸೃಷ್ಟಿ ಮಾಡಿದ್ದೀನಿ, ಮರಗಳನ್ನ ಸೃಷ್ಟಿ ಮಾಡಿದ್ದೀನಿ. ನಾನ್ ನಿಮಗೋಸ್ಕರ ಗಾಳಿಯನ್ನ ಸೃಷ್ಟಿ ಮಾಡಿದ್ದೀನಿ. ನಾನ್ ನಿಮಗೋಸ್ಕರ ಸೂರ್ಯನನ್ನ, ಚಂದ್ರನನ್ನ ಸೃಷ್ಟಿ ಮಾಡಿದ್ದೀನಿ. ಇದೇ ಅಲ್ವಾ ಆದಿಕಾಂಡ ಮೊದಲನೇ ಅಧ್ಯಾಯ. ಹೇಗೆ ಓಪನ್ ಮಾಡಿದ್ರು ದೇವ್ರು? ಹ್ಮ್ ಭಯಪಡಿಸಿ ಮಾರ್ಪಡಿಸ್ಬೇಕು ಅಂತ ಅನ್ಕೊಂಡಿಲ್ಲ. ಪ್ರೀತಿ ತೋರಿಸಿ ಮಾರ್ಪಡಿಸ್ಬೇಕು ಅಂತ ಅನ್ಕೊಂಡ್ರು. ತಾನ್ ಪಟ್ಟಿರುವಂತ ಕಷ್ಟವನ್ನ ತನ್ನ ಮಕ್ಕಳಿಗೆ ತೋರಿಸಿ ಮಾರ್ಪಡಿಸ್ಬೇಕು ಅಂತ ಅನ್ಕೊಂಡ್ರು. ಹೌದಲ್ವಾ? ನೀವು ಸಹ ವಯಸ್ಸಾದ ನಂತರ ತಂದೆ ತಾಯಿಯಂದಿರು ನಿಮ್ಮ ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಅನ್ಕೊಳ್ಳಿ. ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ನಿಮಗ್ ವಯಸ್ಸಾಗಿದೆ. ನಿಮ್ ಮಕ್ಕಳು ದುಡಿತಿದ್ದಾರೆ. ಇವಾಗ ನಿಮ್ಮ ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಆದರೆ ಅಪ್ಪಿತಪ್ಪಿ ಒಂದಾನೊಂದು ದಿನ ಒಂದು ಮಾತು ನಿಮ್ಮ ಕಿವಿಗ್ ಬೀಳುತ್ತೆ. ಏನು? ನಿಮ್ಮ ಮಗ ಯಾರೋ ಒಬ್ಬ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ ಫೋನಲ್ಲಿ. ನಿಮ್ಮ ಕಿವಿಗೆ ಅದ್ ಬೀಳ್ತಿಲ್ಲ ಅಂತ ಅನ್ಕೊಂಡು ತನ್ನ ಪಾಡಿಗೆ ತಾನು ಮಾತಾಡ್ತಿದ್ದಾನೆ ನಿಮ್ಮ ಮಗ. ಓಕೆ, ಏನಂತ ಮಾತಾಡ್ತಿದ್ದಾನೆ? ಹ್ಮ್ ಅಯ್ಯೋ, ನನ್ ತಂದೆ ತಾಯಿದೊಂದು ದೊಡ್ಡ ಗೋಳಾಗೋಗಿದೆ ಈ ನಡುವೆ. ಅವ್ರನ್ನ ನೋಡ್ಕೊಳ್ಳುವಂತಹದ್ದು ಭಾರ ಆಗೋಗಿದೆ. ನನ್ಗೆ ತುಂಬಾ ಕಷ್ಟ ಆಗೋಗಿದೆ. ನನ್ ಕೈಯಲ್ಲಿ ಆಗ್ತಾನೆ ಇಲ್ಲ. ಇರೋದಕ್ಕಿಂತ ಹೆಚ್ಚಾಗಿ ಅವ್ರು ಹೊರಟೋದ್ರೆ ಎಷ್ಟೋ ಚೆನ್ನಾಗಿರುತ್ತಲ್ವಾ ಅಂತ ಅಂತ ಅನ್ಕೊಳ್ಳಿ ನಿಮ್ಮ ಮಗ ಯಾವತ್ತಾದ್ರು. ನಿಮ್ಮ ಮಗ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಮುಂದೆ ಮುಂದೆ. ಆದ್ರೆ ಹಿಂದೆ ಅವ್ರು ಇರೋದಕ್ಕಿಂತ ಹೊರಟೋದ್ರೆ ಎಷ್ಟೋ ಚೆನ್ನಾಗಿರುತ್ತಲ್ವಾ ಅನ್ನುವಂತಹ ಮನಸ್ಥಿತಿ ಅವನಿಗಿದೆ ಅಂತ ನಿಮಗ್ ಗೊತ್ತಾಯ್ತು ಅಂತ ಅನ್ಕೊಳ್ಳಿ. ಏನ್ ಮಾಡ್ತೀರಾ ನೀವು? ಖುಷಿ ಆಗತ್ತಾ ನಿಮಗೆ? ಹ್ಮ್ ಈ ಮನಸ್ಥಿತಿಯನ್ನ ಹೊಂದಿ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ತಗೊಂಡ್ ಬಂದು ನಿಮ್ ಪ್ಲೇಟ್ ಅಲ್ಲಿ ನಿಮ್ಮ ಮುಂದೆ ಇಟ್ಟ ಅಂತ ಅನ್ಕೊಳ್ಳಿ. ಹ್ಮ್ ಹೋಗುತ್ತಾ? ತಾನು ಇಟ್ಟಿರುವಂತಹ ಬಿರಿಯಾನಿ ನಿಮ್ಗೆ ಹೋಗುತ್ತಾ? ಒಳಗೋಗುತ್ತಾ? ಇಲ್ಲ. ಏನಾಗತ್ ನಿಮಗೆ? ಏನಾಗತ್ ನಿಮಗೆ? ನಿಮ್ಮ ಮನಸ್ಸೆಲ್ಲ ಭಾರವಾಗಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ನಾನು ಇರೋದಕ್ಕಿಂತ ಹೊರಟೋದ್ರೆ ಎಷ್ಟೋ ಚೆನ್ನಾಗಿರುತ್ತಲ್ವಾ ಈ ಸಮಯದಲ್ಲಿ ಅನ್ನುವಂತಹ ಮನಸ್ಥಿತಿಯನ್ನ ಹೊಂದಿರ್ತೀರಾ ಅಲ್ವಾ? ನನ್ನ ಮಗ ಹೇಳಿದ ಹಾಗೆ, ನನ್ನ ಮಗ ಕೋರಿಕೊಂಡ ಹಾಗೆ ನಾನು ಹೊರಟೋದ್ರೆ ಎಷ್ಟೋ ಚೆನ್ನಾಗಿರುತ್ತಲ್ವಾ? ನಾನು ಇರುವಂತಹದ್ದು ಏನಕ್ಕೋಸ್ಕರ? ಇದನ್ನ ಕೇಳ್ಕೊಂಡಿಲ್ಲ ನಾನು ಇರ್ಬೇಕಾ? ನನ್ನ ಮಗನ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆ ಇದೇನಾ ನಿಜವಾಗ್ಲೂ? ಅನ್ನುವಂತಹದ್ದು ನಿಮಗ್ ಗೊತ್ತಾದಾಗ ನಿಮಗ್ ಬಾಧೆ ಆಗತ್ತಾ? ಹ. ಮುಂದೆ ಏನ್ ಮಾಡ್ತಾರೋ ಅನ್ನುವಂತಹದ್ದೆಲ್ಲ ಇಂಪಾರ್ಟೆಂಟ್. ಮುಂದೆ ಹೇಗ್ ಪ್ರೀತಿ ತೋರಿಸ್ತಾರೋ ಅನ್ನುವಂತಹದ್ದೆಲ್ಲ ಇಂಪಾರ್ಟೆಂಟ್. ಅವರ ಮನಸ್ಸು ಮನುಷ್ಯರ ಮನಸ್ಸಿನಲ್ಲಿ ಏನ್ ಆಲೋಚನೆ ಇದೆ ಅನ್ನುವಂತಹದ್ದಲ್ವಾ ಇಂಪಾರ್ಟೆಂಟ್. ಅದಕ್ಕೆ ದೇವ್ರು ಸಹ ನಾವ್ ಅನ್ಕೊಂಡಿರುವಂತಹದ್ದೊಂದು ಮಾಡುವಂತಹದ್ದೊಂದು. ಈಗ ದೇವ್ರು ಒಂದು ಮಾತನ್ನ ಹೇಳಿದ್ದಾರೆ, ಇದನ್ನ ಮಾಡಬಾರದು ಅಂತ ಹೇಳಿದ್ದಾರೆ. ಈ ಮಾತಿಗೆ ಗೌರವ ಕೊಟ್ಟು ನಾವು ಪಾಪ ಮಾಡುವಂತಹದ್ದನ್ನ ಬಿಡುವಂತಹದ್ದು ಬೇರೆ ವಿಚಾರ. ದೇವರಿಗೆ ಹೆದರ್ಕೊಂಡೋ ಅಥವಾ ದೇವರು ಈ ಸುಳ್ಳನ್ನ ಹೇಳಿದ್ರೆ ಒಂದು ಗಂಡಾಂತರವನ್ನ ತಗೊಂಡ್ ಬರ್ತಾರೆ ಅಂತ ಅನ್ಕೊಂಡು, ಅಥವಾ ದೇವ್ರು ನಾವು ಸುಳ್ಳನ್ನ ಹೇಳ್ಬೇಕಾದ್ರೆ ಸ್ಟಾಪ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ನಿಲ್ಲಿಸ್ತಿದ್ದಾರೆ ಅಂತ ಅನ್ಕೊಳ್ಳಿ. ಆತರ ನಿಲ್ಲಿಸಿದಾಗ ನಾವು ತಪ್ಪನ್ನ ಮಾಡುವಂತಹದ್ದು ಬೇರೆ ವಿಚಾರ. ನಾನು ಹೇಳಿರುವಂತಹ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತಾ? ಹ್ಮ್ ಈ ಮಗನ ಮನಸ್ಸಿನಲ್ಲಿರುವಂತಹ ಮಾತನ್ನ ನೀವು ಕೇಳಿಸ್ಕೊಂಡಾಗ ನಿಮಗೆ ಎಷ್ಟು ಬಾಧೆ ಆಗುತ್ತೋ, ದೇವ್ರು ಸಹ ಫೋರ್ಸ್ ಮಾಡಿ ಮಾರ್ಪಡಿಸಿದ್ರೆ ಹಿಂಗಿರುತ್ತೆ. ಫೋರ್ಸ್ ಮಾಡಿ ಮನುಷ್ಯರನ್ನ ದೇವ್ರು ಸಹ ಮಾರ್ಪಡಿಸಿದ್ರೆ ಮನುಷ್ಯರ ಮನಸ್ಸಲ್ಲಿ ಒಂದಿರ್ತಾ ಇತ್ತು. ಆದ್ರೆ ಮನುಷ್ಯರು ಮಾಡುವಂತಹದೆಲ್ಲ ಬೇರೆ. ಮನುಷ್ಯರ ಮನಸ್ಸಲ್ಲೆಲ್ಲ ಕೆಟ್ಟದ್ದೇ ಇದ್ರು ಸಹ ಅವ್ರು ಮಾಡುವಂತಹದೆಲ್ಲ ಒಳ್ಳೇದಾಗಿ ಇರ್ತಾರೆ. ಯಾವಾಗ ದೇವ್ರು ಫೋರ್ಸ್ ಮಾಡಿ ಮನುಷ್ಯರನ್ನ ಮಾರ್ಪಡಿಸ್ಬೇಕು ಅನ್ಕೊಂಡಾಗ. ಹೌದಾ? ಸುಳ್ಳು ಹೇಳ್ಬೇಕು ಅಂತ ನಮ್ಮ ಮನಸ್ಸಲ್ಲಿದೆ, ಹೇಳಲೇಬೇಕು ಅಂತ ನಮ್ಮ ಮನಸ್ಸಲ್ಲಿದೆ. ಆದ್ರೆ ದೇವರು ನಮಗ್ ಮಾತಾಡುವಂತ ಶಕ್ತಿಯನ್ನ ತೆಗೆದ್ಬಿಟ್ರು. ಹೌದಾ? ಮಾಡ್ಬೇಕು ಅನ್ನುವಂತ ಆಲೋಚನೆ ಇದೆ, ಶಕ್ತಿ ಇದ್ದಿದ್ರೆ ಮಾಡ್ತಾ ಇದ್ವಿ. ಆದ್ರೆ ದೇವರು ಸ್ಟಾಪ್ ಮಾಡಿರೋದಕ್ಕೋಸ್ಕರ ಮಾಡ್ತಿಲ್ಲ. ಹೀಗಿರ್ತಾ ಇತ್ತು ಪ್ರಪಂಚ. ಅದಿಷ್ಟನಾ ದೇವರಿಗೆ? ಅದು ಹೋಗ್ಲಿ, ತಂದೆ ತಾಯಿಂದಿರಾಗ ನಿಮಗಿಷ್ಟ ಆಗತ್ತಾ? ತಂದೆ ತಾಯಿಂದಿರಾಗ ನಿಮಗೆ ಇಷ್ಟ ನಾನು ಆಗ್ಲೇ ಕೊಟ್ನಲ್ವಾ ಎಕ್ಸಾಂಪಲ್. ಮನಸ್ಸಲ್ಲಿ ಒಂದಿದೆ, ಆದ್ರೆ ಹೊರಗಡೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಮನಸ್ಸಲ್ಲಿ ಹೊರಟೋದ್ರೆ ಚೆನ್ನಾಗಿರುತ್ತೆ ಅಂತಿದೆ. ಅದಿಷ್ಟನಾ? ಅದಿಷ್ಟವಾಗಿರುವಂತ ಆಲೋಚನೆನಾ ನಿಮಗೆ? ಇಲ್ಲ. ಆ ದೇವರಿಗೂ ಸಹ ಇಷ್ಟ ಇಲ್ಲ ಪ್ರಿಯರೇ. ಆ ಕೆಲಸವನ್ನ ದೇವರು ಯಾವತ್ತಿಗೂ ಮಾಡೋದಿಲ್ಲ. ಭಯಪಡಿಸಿ ಮಾರ್ಪಡಿಸುವಂತಹದ್ದು, ಹೆದರಿಸಿ ಮಾರ್ಪಡಿಸುವಂತಹದ್ದು, ಈ ಕೆಲಸವನ್ನ ಯಾವತ್ತಿಗೂ ಸಹ ಮಾಡೋದಿಲ್ಲ ದೇವರು. ಅದಕ್ಕೆ ನಾನು ಈಗ ತಾನೇ ಹೇಳಿದ್ನಲ್ವಾ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯಾವುದು? ಏದೇನ್ ತೋಟದಲ್ಲಿ ದೇವರು ಮರವನ್ನ ಹಾಕಿ ಅದಕ್ಕೆ ಫೆನ್ಸಿಂಗ್ ಮಾಡಿಲ್ಲ. ಹೌದಾ? ಅದಕ್ಕೆ ಫೆನ್ಸಿಂಗ್ ಮಾಡಿಲ್ಲ, ಅದಕ್ಕೆ ದೇವದೂತರನ್ನ ನಿಲ್ಸಿಲ್ಲ ಸೆಕ್ಯೂರಿಟಿಗೆ. ಫ್ರೀ ಆಗ್ಬಿಟ್ರು. ಹೇಳಿದ್ರು ಇದನ್ನ ಮಾಡಬಾರದು ಅಂತ. ಹೇಳಿದ ನಂತರ
ಪೂರ್ತಿಯಾಗಿ ಬಿಟ್ರು ಅವರನ್ನ. ನೀವು ಹೋಗಿ ತಿನ್ಬಹುದು, ನೀವು ತಿಂದೇನೂ ಇರಬಹುದು. ನನ್ನ ಮಾತಿಗೆ ಗೌರವ ಕೊಟ್ಟು ನೀವು ತಿಂದೇ ಇರಬಹುದು, ನನ್ನ ಮಾತನ್ನ ಮೀರಿ ನೀವು ತಿನ್ನಬಹುದು. ಇಷ್ಟಕ್ಕೂ ಇಷ್ಟಕ್ಕೂ ಆದಾಮ್ ಅವರು ತಪ್ಪು ಮಾಡಿದ ನಂತರ ಬರ್ತಾರಲ್ವಾ ದೇವರು. ಸತ್ಯವೇದದಲ್ಲಿ ನಾವು ಅದನ್ನೇ ನೋಡ್ತೀವಿ. ಆದಾಮ್ ಅವರು ಹಣ್ಣನ್ನ ತಿಂದ ನಂತರ ದೇವರು ಮತ್ತೆ ಬರ್ತಾರೆ, ಎಲ್ಲಿದ್ದೀರಾ ಅಂತ ಹೇಳಿ ಕೇಳ್ತಾರಲ್ವಾ. ನಾವ್ ಇದನ್ನೇ ಇದಲ್ವಾ ನಮಗ್ ನಾರ್ಮಲ್ ಆಗಿ ಗೊತ್ತಿರುವಂತಹದ್ದು. ಓಕೆ, ಈಗ ನಾನ್ ನಿಮ್ಗೊಂದ್ ಪ್ರಶ್ನೆ ಕೇಳಿದ್ರೆ, ಇವ್ರು ಹಣ್ಣನ್ನ ತಿನ್ಬೇಕಾದ್ರೆ ಎಲ್ಲಿ ಹೋಗಿದ್ರು ದೇವ್ರು? ಆದಾಮ್ ಅವರು ಹಣ್ಣನ್ನ ತಗೊಂಡು ತಿನ್ಬೇಕಾದ್ರೆ ಎಲ್ಲಿ ಹೋಗಿದ್ರು ದೇವ್ರು? ಹೇಳಿ ಪ್ರಿಯರೇ, ಎಲ್ಲಿ ಹೋಗಿದ್ರು ದೇವ್ರು? ದೇವ್ರು ನೋಡ್ತಾನೆ ಇರ್ತಾರೆ. ಇನ್ನೂ ಏನಾದ್ರು ಉತ್ತರಗಳು? ಇನ್ನೂ ಏನಾದ್ರು ಉತ್ತರಗಳಿದೆಯಾ? ಇನ್ನೂ ಏನಾದ್ರು ಬೇರೆ ಅಭಿಪ್ರಾಯ ಹೊಂದಿರುವಂತವ್ರು? ಎಲ್ಲಿ ಹೋಗಿದ್ರು ದೇವ್ರು? ಸತ್ಯವೇದದಲ್ಲಿ ಬರ್ತಾರೆ ದೇವ್ರು, ಬಂದು ಕೇಳ್ತಾರೆ ಅಂತ ಇದೆ. ಓಕೆ, ದೇವರವ್ರ ಮನಸ್ಸಿನಲ್ಲೇ ಇದ್ದಾರೆ. ಓಕೆ, ಇಷ್ಟಕ್ಕೂ ಒಂದ್ಸರಿ ಕೀರ್ತನೆಗಳನ್ನ ಓದೋಣ. ಕೀರ್ತನೆಗಳು 33ನೇ ಅಧ್ಯಾಯ 13ನೇ ವಚನ. 33:13. ಕೀರ್ತನೆಗಳು 33ನೇ ಅಧ್ಯಾಯ 13ನೇ ವಚನ. ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಳದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಸಾಕು ಪ್ರಿಯರೇ, ಏನರ್ಥ ಆಯ್ತು ನಮ್ಗೆ? ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ. 800 ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ. 800 ಕೋಟಿ ಜನರನ್ನು ನೋಡ್ತಾರ ದೇವ್ರು? ನೋಡ್ತಾರೆ. ನಿಜಾನ? ಓಕೆ, ಪ್ರಾರಂಭದಲ್ಲಿ ಎಷ್ಟು ಜನ ಇದ್ರು? ಇರುವಂತಹದ್ದು ಇಬ್ರೇ, ಆದಾಮನು ಹವ್ವಳು. ಇವ್ರಿಬ್ಬರನ್ನ ನೋಡ್ತಾ ಇರ್ತಾರ ದೇವ್ರು. ಮನುಷ್ಯರೆಲ್ಲರನ್ನು ನೋಡ್ತಾರೆ. 800 ಕೋಟಿ ಜನರನ್ನು ನೋಡ್ತೀರಾ ಅಂದ್ರೆ ಹೂ ಅಂತಾರೆ. ಈಗ ಇಬ್ರೇ ಇದ್ರಲ್ವಾ ಆ ಕಾಲದಲ್ಲಿ, ಇಬ್ರನ್ನ ನೋಡ್ಲಿಕ್ಕೆ ನಿಮ್ಗೆ ಕಷ್ಟ ಆಗಿತ್ತ ಅಂದ್ರೆ ಯಾವ ತರ ಕಷ್ಟ ಆಗ್ಬೋದು ಅಂತ ನಾವ್ ಅನ್ಕೊಂಡಿದ್ವಿ. ಎಲ್ಲೋಗಿದ್ರು ದೇವ್ರು ಆದಾಮ್ ಅವರು ತಪ್ಪು ಮಾಡ್ಬೇಕಾದ್ರೆ? ಎಲ್ಲಿ ಹೋಗಿದ್ರು? ಅವರನ್ನೇ ನೋಡ್ತಿದ್ರು. ಅಪವಾದಿ ಬಂದು ಆದಾಮ್ ಅವರ ಜೊತೆ ಮಾತಾಡ್ತಿರುವಂತಹದನ್ನ ನೋಡ್ತಿದ್ರು. ಅದಾದ ನಂತರ ಆದಾಮ್ ಅವರ ಮನಸ್ಸಿನಲ್ಲಿ ಆಲೋಚನೆ ಹುಟ್ಟುವಂತಹದನ್ನು ನೋಡ್ತಿದ್ರ? ತಿನ್ಬೇಕು ಅನ್ನುವಂತ ಆಲೋಚನೆ ಹುಟ್ಟುವಂತಹದನ್ನ ನೋಡ್ತಿದ್ರು. ಆದಾಮ್ ಅವರು ಎದ್ದು ಆ ಮರದ ಕಡೆ ನಡ್ಕೊಂಡು ಹೋಗ್ತಿರುವಂತಹದನ್ನ ನೋಡ್ತಿದ್ರು. ಆದಾಮ್ ಅವರು ಹೋಗಿ ಆ ಮರದ ಹಣ್ಣಿಗೆ ಕೈ ಅಂದ್ರೆ ಹವ್ವಳು ಹೋಗಿ ಆ ಮರದ ಹಣ್ಣಿಗೆ ಕೈ ಹಾಕ್ತಿರುವಂತಹದನ್ನ ನೋಡಿದ್ರು. ಹವ್ವಳು ತನ್ನ ಬಾಯಾರೆ ಹಣ್ಣನ್ನ ತಿಂದಿರುವಂತಹದನ್ನ ನೋಡಿದ್ರು. ಹಣ್ಣನ್ನ ಆದಾಮನಿಗೆ ಕೊಟ್ಟಿದ್ ನೋಡಿದ್ರು. ಆದಾಮನೂ ತಿಂದಿದ್ ನೋಡಿದ್ರು. ಯಾಕೆಂದ್ರೆ ನಮಗೆ ಆಗಾಗ ಆದಿಕಾಂಡವನ್ನು ಓದ್ಬೇಕಾದ್ರೆ ದೇವ್ರು ಬಂದು ಎಲ್ಲಿಂದಲೋ ಬಂದು ಆದಾಮ್ ಅವರನ್ನ ಮಾತಾಡ್ಸಿರೋ ರೀತಿಯಲ್ಲಿ ನಮ್ಗೆ ಅರ್ಥ ಆಗಿರಬಹುದು. ಎಲ್ಲಿಂದಲೋ ಬಂದ್ರು ಅಲ್ಲ, ದೇವ್ರು ಈ ಸಕಲ ಇವ್ರು ಮಾಡ್ತಿರುವಂತಹ ಪ್ರತಿ ಆಕ್ಟಿವಿಟಿಯನ್ನು ನೋಡ್ತಿದ್ದಾರೆ. ಭಯ ಆಗ್ತಿದೆ ಅಲ್ಲ ಒಂಥರ ಇದನ್ನ ಕೇಳ್ಬೇಕಾದ್ರೆ. ಯಾಕೆಂದ್ರೆ ಅಪವಾದಿ ಬಂದು ಮಾತಾಡ್ತಿರುವಂತಹದನ್ನ ದೇವ್ರು ನೋಡ್ತಿದ್ದಾರೆ. ಹವ್ವಳು ಹೋಗಿ ಆ ಮರದ ಹಣ್ಣನ್ನ ತಗೊಳ್ತಿರುವಂತಹದನ್ನ ದೇವ್ರು ನೋಡ್ತಿದ್ದಾರೆ. ತಿಂತಿರುವಂತಹದನ್ನ ನೋಡ್ತಿದ್ದಾರೆ. ಭಯ ಆಗ್ತಿಲ್ಲ ಇದನ್ನ ಕೇಳ್ಬೇಕಾದ್ರೆ? ನಿಮಗೆ ಭಯ ಆಗ್ತಿದ್ಯಾ? ನಾವು ತಪ್ಪು ಮಾಡ್ಬೇಕಾದ್ರೇನು, ನಾವು ತಪ್ಪು ಮಾಡ್ಲಿಕ್ಕೆ ಮುಂದಾದಾಗ ಪ್ರತಿ ಆಕ್ಷನ್ ಅನ್ನು ದೇವ್ರು ನೋಡ್ತಿದ್ದಾರೆ. ಪ್ರತಿ ಆಕ್ಷನ್ ಅನ್ನು ಒಂದು ಸೀನ್, ಒಂದು ಫ್ರೇಮು ಸಹ ಕಟ್ ಆಗ್ತಿಲ್ಲ, ಎಲ್ಲೂ ಲೈವ್ ಹೋಗ್ತಿದೆ ದೇವರಿಗೆ. ಪ್ರತಿ ಫ್ರೇಮ್ ಅನ್ನು ದೇವ್ರು ನೋಡ್ತಿದ್ದಾರೆ. ಇದನ್ ಕೇಳಿದಾಗ ಭಯ ಆಗ್ತಿದೆ ಪ್ರಿಯ, ನನಗೊತ್ತು. ಹೌದಾ? ಓಕೆ, ಅದೆಲ್ಲ ನಮ್ಮ ಟಾಪಿಕ್. ನಮ್ಮ ಅಂಶಕ್ಕೆ ವಾಪಸ್ ಬಂದ್ರೆ, ಇದೆಲ್ಲವನ್ನು ದೇವ್ರು ನೋಡ್ತಿದ್ರು. ಒಂದು ಸರಿ ದೇವ್ರು ತಡಿಬೋದಿತ್ತಲ್ವಾ? ಒಬ್ಬ ದೂತನನ್ನ ಕಳ್ಸಿದ್ರೆ ಮುಗ್ದೋಗಿತ್ತಲ್ವಾ? ಆ ಸಮಯಕ್ಕೆ ಒಬ್ಬ ದೂತನನ್ನ ಕಳಿಸಿದ್ರೆ ಹವ್ವಳು ಹಣ್ಣು ತಿನ್ನುವಂತಹದನ್ನ ನಿಲ್ಲಿಸ್ಬಿಟ್ಟಿರ್ತಾ ಇಲ್ಲ ಅಲ್ವಾ? ಒಬ್ಬ ದೂತ ಮಾಡಿದ್ರ ಈ ಕೆಲಸವನ್ನ? ಮಾಡಿಲ್ಲ. ಇವಾಗ ಅರ್ಥ ಆಯ್ತಾ ನಮ್ಗೆ ದೇವರ ಹೃದಯ ಎಷ್ಟು ವಿಶಾಲವಾಗಿರುವಂತಹದ್ದು ಅಂತ ಹೇಳಿ. ಹೇಳಿದರೆ ದೇವ್ರು ತಪ್ಪು ಮಾಡ್ಬೇಡಿ ಅಂತ ಹೇಳಿ, ಅದು ಹೇಳಿದ ನಂತರ ಅದನ್ನ ಮಾಡುವಂತಹದ್ದು ಬಿಡುವಂತಹದ್ದು ನಿಮ್ಮ ಚಾಯ್ಸ್, ನಿಮ್ಮ ನಿರ್ಣಯ. ನೀವ್ ಎಕ್ಸಾಮ್ ಬರೀತಿದ್ದಾರೆ ಅಂತ ಅನ್ಕೊಳ್ಳಿ ಪ್ರಿಯರೇ, ಮಕ್ಕಳು ಶಾಲೆಯಲ್ಲಿ. ಆ ಎಕ್ಸಾಮ್ ಬರೀತಿರ್ಬೇಕಾದ್ರೆ ಈ ಎಕ್ಸಾಮ್ ಬರೀತಿರುವಂತಹ ಮಕ್ಕಳಿಗೆ ಟೆಸ್ಟ್ ಗಳನ್ನ ಬರೀತಾರಲ್ವಾ? ನಾರ್ಮಲ್ ಆಗಿ ಶಾಲೆಯಲ್ಲಿ ಚಿಕ್ಕ ಚಿಕ್ಕ ಟೆಸ್ಟ್ ಗಳನ್ನೆಲ್ಲ ಬರೀತಿರ್ತಾರಲ್ವಾ? ಓಕೆ, ಇಂಟರ್ನಲ್ ಎಕ್ಸಾಮ್ ಅಂತ ಅನ್ಕೊಳ್ಳಿ. ಅದು ಇಂಟರ್ನಲ್ ಎಕ್ಸಾಮ್.
ಅಂದ್ರೆ ಶಾಲೆಯಲ್ಲಿ ಒಳಗಡೆ ಇರುವಂತವರೇ ಕರೆಕ್ಷನ್ ಮಾಡ್ತಾರೆ. ಅಂದ್ರೆ ಶಾಲೆಯ ಶಿಕ್ಷಕರೇ ಕರೆಕ್ಷನ್ ಮಾಡ್ತಾರೆ. ಬೋರ್ಡ್ ಎಕ್ಸಾಮ್ಸ್ ಅಲ್ಲ. ಬೋರ್ಡ್ ಎಕ್ಸಾಮ್ ಅಂದ್ರೆ ನೀವು ಬರೆದಿರುವಂತಹ ಆನ್ಸರ್ ಸ್ಕ್ರಿಪ್ಟ್ ಎಲ್ಲೋ ಹೋಗುತ್ತೆ, ಇನ್ನೊಬ್ರು ಯಾರೋ ಕರೆಕ್ಷನ್ ಮಾಡ್ತಾರೆ. ಇದು ಆ ರೀತಿಯಾಗಿರುವಂತ ಎಕ್ಸಾಂಪಲ್ ಅಲ್ಲ, ಇಂಟರ್ನಲ್ ಎಕ್ಸಾಮಿನೇಷನ್. ಎಕ್ಸಾಮ್ ಬರೆದ ತಕ್ಷಣ ಇವ್ರಿಗೆ ಯಾರು ಪಾಠ ಮಾಡಿರ್ತಾರೋ ಆ ಶಿಕ್ಷಕರೇ ಕರೆಕ್ಷನ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಓಕೆ, ಇವಾಗ ಈ ಇಂಟರ್ನಲ್ ಎಕ್ಸಾಮಿನೇಷನ್ ನಡೀತಿದೆ. 3 ಗಂಟೆಗಳು ಎಕ್ಸಾಮ್ ಅಂದ್ರೆ 3 hours ಇರುತ್ತಲ್ವಾ. ಓಕೆ, ಈಗ ಒಂದು ಉದಾಹರಣೆಗೆ ಮ್ಯಾಥ್ಸ್ ಎಕ್ಸಾಮಿನೇಷನ್ ನಡೀತಿದೆ, ಮ್ಯಾಥಮೆಟಿಕ್ಸ್ ಎಕ್ಸಾಮ್ ನಡೀತಿದೆ ಅಂತ ಅನ್ಕೊಳ್ಳಿ. ಈಗ ಒಂದು 50 ಜನ ಇದ್ದಾರೆ ಹಾಲ್ ಅಲ್ಲಿ, ಎಕ್ಸಾಮಿನೇಷನ್ ಹಾಲ್ ಅಲ್ಲಿ 50 ಜನ ವಿದ್ಯಾರ್ಥಿಗಳು ಕೂತು ಎಕ್ಸಾಮ್ ಬರೀತಿದ್ದಾರೆ. ಇವ್ರು ಎಕ್ಸಾಮ್ ಬರಿತಾನೆ ಇರ್ತಾರೆ. ಇವ್ರಿಗೆ ಯಾರು ಪಾಠ ಮಾಡಿದ್ರು, ಇವ್ರಿಗೆ ಶಾಲೆಯಲ್ಲಿ ಯಾರು ಪಾಠ ಮಾಡಿದ್ರು ಆ ಶಿಕ್ಷಕರೇ ಅವ್ರಿಗೆ ಎಕ್ಸಾಮ್ ಕೊಟ್ಟಿರ್ತಾರೆ. ನಿಜಾನ? ಹೌದು. ಓಕೆ, ಆ ಶಿಕ್ಷಕರೇ ಎಕ್ಸಾಮ್ ಕೊಟ್ಟು ಇವ್ರು ಪರೀಕ್ಷೆ ಬರೀತಿರ್ಬೇಕಾದ್ರೆ ಇನ್ವಿಜಿಲೇಟ್, ಯಾರು ಕಾಪಿ ಹೊಡಿಬಾರ್ದು ಅನ್ನುವಂತ ಉದ್ದೇಶದಿಂದ ಇನ್ವಿಜಿಲೇಷನ್ ಸೂಪರ್ವಿಷನ್ ಯಾರು ಮಾಡ್ತಿರ್ತಾರೆ? ಅದೇ ಶಿಕ್ಷಕನೇ ಮಾಡ್ತಿರ್ತಾರೆ. ಹೌದಾ? ಇವ್ರಿಗೆ ಯಾರು ಪಾಠ ಮಾಡಿದ್ರು ಆ ಶಿಕ್ಷಕನೇ ಸೂಪರ್ವೈಸರ್ ಆಗಿ ಓಡಾಡ್ತಿದ್ದಾನೆ, ಇನ್ವಿಜಿಲೇಟರ್ ಆಗಿ ಓಡಾಡ್ತಿದ್ದಾನೆ. ಓಕೆ, ಈಗ ಆ ಶಿಕ್ಷಕ ಎಕ್ಸಾಮ್ ಚಿಕ್ಕದಾಗಿ ಡಿಸ್ಟರ್ಬೆನ್ಸ್ ಆಗ್ತಿದೆ, ನೋಡ್ಕೊಂಡು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಈಗ ಶಿಕ್ಷಕ ಇನ್ನೂ ಸಹ ಆ ಶಬ್ದ ಬರುತ್ತಿದೆ ಪ್ರಿಯರ್, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಈಗ ಆ ಎಕ್ಸಾಮ್ ಏನ್ ನಡೀತಿದ್ಯೋ 3 ಗಂಟೆಗಳ ಕಾಲ, ಆ 3 ಗಂಟೆಗಳ ಕಾಲ ಈ ಟೀಚರ್ನ ಕೆಲಸ ಏನ್ ಗೊತ್ತಾ? ಈತನೇ ಪಾಠ ಮಾಡಿರುವಂತಹದ್ದು ಈ ಟೀಚರ್. ಓಕೆ, ಈ ಟೀಚರ್ ಏನ್ ಮಾಡ್ತಿರ್ತಾನೆ 3 ಗಂಟೆಗಳ ಕಾಲ? ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾನೆ. ಓಡಾಡ್ತಿರ್ಬೇಕಾದ್ರೆ ಮಕ್ಕಳ ಆನ್ಸರ್ ಸ್ಕ್ರಿಪ್ಟ್ ಗಳ ಕಡೆ ಹಾಗೆ ಕಣ್ಣಾಯಿಸ್ಕೊಂಡು ಓಡಾಡ್ತಿರ್ತಾನೆ. ನಿಜಾನ? ಮಕ್ಕಳು ಏನ್ ಬರೀತಿದ್ದಾರೆ ಅನ್ನುವುದರ ಕಡೆ ಹಾಗೆ ಕಣ್ಣಾಯಿಸ್ಕೊಂಡು ಓಡಾಡ್ತಿರ್ತಾನೆ. ಆತನು ಕಣ್ಣಾಯಿಸ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಮಕ್ಕಳು ಈ ಪ್ರಶ್ನೆಗೆ ತಪ್ಪು ಉತ್ತರ ಬರೀತಿದ್ದಾರೆ ಅಂತ ಹೇಳಿ ಗೊತ್ತಿರುತ್ತೆ. ಕೆಲವರು ತಪ್ಪು ಬರೀತಿರ್ತಾರಲ್ವಾ. ಓಕೆ, ಆ ತಪ್ಪು ಉತ್ತರ ಬರೀತಿರುವಂತಹದ್ದನ್ನ ತಾನೇ ಕಣ್ಣಾರೆ ನೋಡ್ತಾನೆ. ಆದ್ರೆ ಎಕ್ಸಾಮ್ ಇರುವಂತಹ 3 ಗಂಟೆಗಳ ಕಾಲ ಏನ್ ಮಾಡುವುದಿಲ್ಲ ಶಿಕ್ಷಕ ಆ 3 ಗಂಟೆಗಳ ಕಾಲ ತಪ್ಪು ಬರೆದ್ರೂ ಸಹ ಏನ್ ಮಾಡೋದಿಲ್ಲ ಹೋಗಿ. ಇದು ತಪ್ಪು, ಇದನ್ನ ಅಳಿಸಿ ಸರಿಯಾದ ಉತ್ತರ ಬರಿ ಅಂತ ಹೇಳುವುದೇ ಇಲ್ಲ. ಅದು ನಿಜವಾದ ಶಿಕ್ಷಕನ ಕರ್ತವ್ಯ. ನಿಜಾನ? ಪಾಠ ಮಾಡಿದ್ದಾನೆ, ಈಗಾಗ್ಲೇ ಸರಿ ಯಾವುದು ಅಂತ ಹೇಳ್ಕೊಟ್ಟಿದ್ದಾನೆ. ಪಾಠ ಮಾಡ್ಬೇಕಾದ್ರೆ ಅವಾಗ್ಲೇ ಕಲ್ತ್ಕೋಬೇಕಿತ್ತು ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ. ಅದನ್ನ ಕೇಳದೆ, ಅದನ್ನ ಕಲ್ತ್ಕೊಳ್ಳದೆ, ಅದಕ್ಕೆ ಗೌರವ ಕೊಟ್ಟು ಅದನ್ನ ಕಲಿಯದೆ ಇವಾಗ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ತಪ್ಪು ಬರಿಬೇಕಾದ್ರೆ ಅದ್ ಯಾರ ಜವಾಬ್ದಾರಿ? ಮಕ್ಕಳ ಜವಾಬ್ದಾರಿನೇ ಅಲ್ವಾ? ಈಗ ಶಿಕ್ಷಕ ಅವ್ರು ಬರೀತಿರುವಂತಹ ತಪ್ಪು ಅಂತ ಹೇಳಿ ಆತನಿಗೆ ಗೊತ್ತಿದ್ರು ಸಹ ಅಬ್ಸ್ಟ್ರಕ್ಟ್ ಮಾಡೋದಿಲ್ಲ, ಬಂದು ನಿಲ್ಸೋದಿಲ್ಲ ಅವರನ್ನು. ಆ 3 ಗಂಟೆಗಳ ಕಾಲ ಪರೀಕ್ಷಾ ಕಾಲ. ಅವ್ರಿಗೆ ಏನ್ ಇಷ್ಟ ಬರುತ್ತೋ ಅದೆಲ್ಲ ಮಾಡ್ಬೋದು ಮಕ್ಕಳು ಎಕ್ಸಾಮಿನೇಷನ್ ಹಾಲ್ ಅಲ್ಲಿ. ನಿಜಾನ? ಆನ್ಸರ್ ಶೀಟ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಆನ್ಸರ್ ಶೀಟ್ ಅಲ್ಲಿ ಡ್ರಾಯಿಂಗ್ ಮಾಡ್ಬೋದಾ? ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಡ್ರಾಯಿಂಗ್ ಮಾಡ್ಬೋದಾ ಇಲ್ವಾ? ನನ್ ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೊಟ್ಟಿದ್ದಕ್ಕೆ ಡ್ರಾಯಿಂಗ್ ಮಾಡ್ಬೋದಾ ಅಂತ ಕೇಳ್ತಿಲ್ಲ. ಇಷ್ಟ ಬಂದಂತೆ ಮ್ಯಾಥ್ಸ್ ಅಲ್ಲಿ ಉತ್ತರ ಬರಿಬೇಕು, ಒಂದು ಪ್ರಶ್ನೆಗೆ ಉತ್ತರ ಬರಿಬೇಕಾಗಿರುವಂತಹದ್ದು ಇವರ ಬಾಧ್ಯತೆ. ಇವ್ರು ಕುತ್ಕೊಂಡು ಡ್ರಾಯಿಂಗ್ ಪೇಂಟಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೋಬೋದಾ ಇಲ್ವಾ? ಯಾರಾದ್ರೂ ಬಂದು ಕೇಳ್ತಾರ ಇವರನ್ನ? ಕೇಳೋದಿಲ್ಲ. ಅದೇ ಪೇಪರ್ ಅನ್ನ ತೆಗೆದು ಮರ್ಚಿ ರಾಕೆಟ್ ಮಾಡ್ಬೋದಾ? ಮಾಡ್ಬೋದು. ಏನ್ ಬೇಕಾದ್ರೂ ಮಾಡ್ಬೋದಾ? ಈಗ ಆನ್ಸರ್ ಶೀಟ್ ನ ಮಾಡ್ಬೋದು. ಯಾರು ಕೇಳೋದಿಲ್ಲ. ಆ 3 hours ಯಾರು ಕೇಳೋದಿಲ್ಲ. ನಿಮ್ಮ ಪರೀಕ್ಷಾ ಕಾಲದಲ್ಲಿ ನಿಮಗ್ ಫುಲ್ ಲಿಬರ್ಟಿ ಇರುತ್ತೆ, ನೀವೇನ್ ಬೇಕಾದ್ರೂ ಮಾಡ್ಕೋಬಹುದು. ನೀವು ಬೇಕಾದ್ರೆ ಕೂತ್ಕೊಂಡು ನಿಮ್ಮ ಮನೆ ಸ್ಟೋರಿ ಎಲ್ಲ ಬರಿಬಹುದು ಆನ್ಸರ್ ಶೀಟ್ ಅಲ್ಲಿ. ಹೌದಾ? ಪಕ್ಕದ ಮನೆ ಸ್ಟೋರಿಯನ್ನ ಬೇಕಾದ್ರೂ ಬರಿಬಹುದು. ಏನ್ ಬೇಕಾದ್ರೂ ಮಾಡ್ಬೋದಾ? ಯಾರು ಅಬ್ಸ್ಟ್ರಕ್ಟ್ ಮಾಡೋದಿಲ್ಲ ಅಲ್ವಾ? ಪರೀಕ್ಷಾ ಕಾಲದಲ್ಲಿ ಯಾರು ಬಂದು ನಿಮ್ಮನ್ನ ಮುಟ್ಟಿ ಏನ್ ಮಾಡ್ತಿದ್ಯಾ ಅಂತ ಕೇಳೋದಿಲ್ಲ. ನೀವು ಗಲಾಟೆ ಮಾಡ್ಬಾರ್ದು ಅಷ್ಟೇ, ಸೌಂಡ್ ಮಾಡ್ಬಾರ್ದು. ಎಕ್ಸಾಮ್ ಹಾಲ್ ಅಲ್ಲಿ ಸೈಲೆಂಟ್ ಆಗಿ ಕುತ್ಕೊಂಡು ನಿಮ್ ಪಾಡಿಗೆ ನೀವ್ ಏನ್ ಬೇಕಾದ್ರೂ ಮಾಡ್ಕೊಂಡಿದ್ರೆ ಮಾಡ್ಬೋದು ಬೇಕಿದ್ರೆ. ನಿಜಾನ? ಆದರೆ ಈ ಪರೀಕ್ಷಾ ಕಾಲ ಆದ ನಂತರ ರಿಸಲ್ಟ್ಸ್ ಇದೆಯಲ್ವಾ, ಅವಾಗೂ ಸುಮ್ನೆ ಇರೋದಿಲ್ಲ ಯಾರು ಸಹ. ರಿಸಲ್ಟ್ ಬಂದು ನಾವ್ ಫೇಲ್ ಆದ್ವಿ ಅಂತ ಗೊತ್ತಾಯ್ತು ಅಂತ ಅನ್ಕೊಳ್ಳಿ. ಅವಾಗ ಬರ್ತಾರೆ ಶಿಕ್ಷಕರು ಕ್ಲಾಸ್ ರೂಮ್ಗೆ. ಫೇಲ್ ಆಗಿರುವಂತಹ ವಿದ್ಯಾರ್ಥಿಯನ್ನ ಎಬ್ಬಿಸ್ತಾರೆ. ನೀನೇ ಅಲ್ವೇನೋ ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂಡು ರಾಕೆಟ್ ಮಾಡಿಬಿಟ್ಟಂತವ್ನು? ಆನ್ಸರ್ ಶೀಟ್ ಅನ್ನ ನಿನಗ್ ಬರಿ ಅಂತ ಕೊಟ್ರೆ ನೀನೇ ಅಲ್ವಾ ನೀನ್ ರಾಕೆಟ್ ಮಾಡ್ತಿದ್ದು ಆನ್ಸರ್ ಶೀಟ್ ಅಲ್ಲಿ ಕೂತ್ಕೊಂಡು? ಹೌದಾ? ನಾನ್ ನೋಡಿದ್ರೂ ಸಹ ಏನಕ್ಕೋಸ್ಕರ ಸುಮ್ನೆ ಇದ್ದೆ ಗೊತ್ತಾ? ಇವತ್ತಿಗೋಸ್ಕರ. ನಾನ್ ನೋಡಿದ್ರೂ ಸಹ, ನೀನ್ ತಪ್ಪು ಮಾಡ್ತಿರುವಂತಹದ್ದು ನೋಡಿದ್ರೂ ಸಹ ಏನಕ್ಕೋಸ್ಕರ ಸುಮ್ನೆ ಇದ್ದೆ ಗೊತ್ತಾ? ರಿಸಲ್ಟ್ ಡೇ ಅನ್ನುವಂತಹದ್ದು ಒಂದು ಇದೆಯಲ್ವಾ, ಫಲಿತಾಂಶದ ದಿನ ಅಂತ ಹೇಳಿ ಒಂದು ದಿನ ಇದೆಯಲ್ವಾ, ಆ ದಿನ ಇದನ್ನೆಲ್ಲ ಸೇರಿ ಮಾತಾಡೋಣ ಅಂತ ಹೇಳಿ ಸುಮ್ನಿದ್ದೆ. ಇದು ಶಾಲೆಯ ವಿಚಾರ. ಈಗ ನಮ್ಮ ವಿಚಾರಕ್ಕೆ ಬರೋಣ. ಓಕೆ, ಈಗ ಹಾಗಾದ್ರೆ ದೇವರು ನಮ್ಮ ಜೀವಿತದಲ್ಲಿ ನಾವು ತಪ್ಪುಗಳನ್ನ ಮಾಡ್ಬೇಕಾದ್ರೆ ತಡೆಯದೆ ಹಾಗೆ ಬಿಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನು? ಮುಂಚೆ ಒಂದ್ಸರಿ ಹೇಳಿದ್ದಾರೆ,
ಮುಂಚೆ ಒಂದ್ಸರಿ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಪ್ರತಿದಿನ ಸತ್ಯವೇದದ ಮೂಲಕ ಪ್ರಸಂಗಗಳ ಮೂಲಕ ನಮಗ್ ಕಲಿಸ್ತಿದ್ದಾರೆ, ಈ ತಪ್ಪುಗಳನ್ನ ಮಾಡಬಾರ್ದು, ಇದು ಪಾಪ, ಹೌದಾ, ಇದು ಮಾಡಿದ್ರೆ ಇದು ಮೋಸ, ಇದು ದ್ವೇಷ ಅಂತೆಲ್ಲ ಹೇಳ್ಕೊಡ್ತಿದ್ದಾರೆ, ದೇವ್ರು ಹೇಳ್ಕೊಡ್ತಿದ್ದಾರೆ. ಹೇಳಿಕೊಟ್ಟ ನಂತರ ನಾವು ತಪ್ಪನ್ನ ಮಾಡ್ಲಿಕ್ಕೆ ಮುಂದಾದಾಗ ನಮ್ಮನ್ನ ತಡೆಯದೆ ಬಿಟ್ಟಿದ್ದಾರೆ, ಫ್ರೀ ಆಗಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು? ನಮ್ಮ ಜೀವಿತ ಕಾಲ ಪರೀಕ್ಷಾ ಕಾಲ, ಪರೀಕ್ಷಾ ಕಾಲ. ಓಕೆ, ಈಗ ಪರೀಕ್ಷೆಯಲ್ಲಿ ದೇವ್ರು ಬಂದ್ ಕೇಳ್ತಾರ, ಇದ್ ತಪ್ಪು, ಇದ್ ನಿಲ್ಸು, ಸರಿಯಾಗಿರುವಂತಹದನ್ನ ಮಾಡು ಅಂತ ಕೇಳ್ತಾರ ದೇವ್ರು? ಏನ್ ಬೇಕಾದ್ರೂ ಮಾಡ್ಬೋದು. ಮಾಡ್ಬಾರ್ದು ಅಂತ ಹೇಳಿದ್ದಾರೆ ದೇವ್ರು, ಮೋಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ನೀವ್ ಎಷ್ಟ್ ಜನಕ್ ಬೇಕಾದ್ರೂ ಮೋಸ ಮಾಡಬಹುದು. ಆ ಚಾಯ್ಸ್ ಇದೆ, ಆ ಚಾನ್ಸ್ ಇದೆ ನಿಮಗೆ, ಹೌದಾ? ಮಾಡಬಾರ್ದು ಅನ್ನುವಂತಹದ್ದು ಕರೆಕ್ಟ್ ಆಗಿರುವಂತಹದ್ದು. ನೀವು ಮಾಡ್ಬೋದಾಗಿರುವಂತಹ ಚಾಯ್ಸ್ ಇದೆ, ನಿಮ್ಮ ದೇಹದಲ್ಲಿ ಆ ಶಕ್ತಿ ಇದೆ. ಸುಳ್ಳು ಹೇಳ್ಬಾರ್ದು ಅಂತ ಹೇಳಿದ್ದಾರೆ, ಆದ್ರೆ ನೀವ್ ಎಷ್ಟು ಸುಳ್ಳುಗಳನ್ನ ಬೇಕಾದ್ರೂ ಹೇಳುವಂತಹ ಫ್ರೀಡಮ್ ಇದೆ ನಿಮಗೆ, ಸ್ವಾತಂತ್ರ್ಯ ಇದೆ, ಹೌದಾ? ಆದ್ರೆ ನಾವು ಮಾಡಿರುವಂತಹ ಪ್ರತಿ ಕೃತ್ಯದ ನಿಮಿತ್ತ ನ್ಯಾಯ ವಿಚಾರಣೆಯ ದಿನದಲ್ಲಿ ದೇವರು ನಮ್ಮನ್ನ ತೀರ್ಪಿಗೆ ನಿಲ್ಲಿಸ್ತಾರೆ, ಅದಂತೂ ಖಾಯಂ. ಆದ್ರೆ ಇಲ್ಲಿ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ನೋಡಿ, ಹೌದಾ? ಇಷ್ಟು ಫ್ರೀಡಮ್ ಯಾರಾದ್ರೂ ಕೊಟ್ಟಿದ್ರೆ ನಮ್ಗೆ ಜೀವನದಲ್ಲಿ? ಇಷ್ಟೊಂದು ಲಿಬರ್ಟಿ ಯಾರಾದ್ರೂ ಕೊಟ್ಟಿದ್ರ? ಗವರ್ನಮೆಂಟ್ ಕೊಟ್ಟಿತ್ತ? ಹೋಗ್ಲಿ, ಗವರ್ನಮೆಂಟ್ ಕೊಟ್ಟಿತ್ತ? ನಾರ್ಮಲ್ ಆಗಿ ಗವರ್ನಮೆಂಟ್ ಕೆಲಸ, ಉದ್ಯೋಗ, ನಾರ್ಮಲ್ ಆರ್ಮಿ ಸರ್ವಿಸಸ್ ಅಥವಾ ಪೊಲೀಸ್ ಉದ್ಯೋಗದಲ್ಲಿ ಇರುವಂತವ್ರು, ಚೀಫ್ ಮಿನಿಸ್ಟರ್ ಅಲ್ಲಿಂದ ಬರ್ತಿರ್ಬೇಕಾದ್ರೆ ಇವ್ರು ಸೆಲ್ಯೂಟ್ ಮಾಡ್ಲೇಬೇಕು, ಅದು ಪ್ರೋಟೋಕಾಲ್. ಇವ್ರು ಮಾಡಿಲ್ಲ ಅಂತ ಅನ್ಕೊಳ್ಳಿ, ಇಲ್ಲ ನನ್ನ ಇಷ್ಟ, ನನಗೂ ಸ್ವಾತಂತ್ರ್ಯ ಇದೆ, ನನ್ಗೆ ಯಾರಿಗ್ ಸೆಲ್ಯೂಟ್ ಮಾಡ್ಬೇಕು, ಯಾರಿಗ್ ಸೆಲ್ಯೂಟ್ ಮಾಡಬಾರ್ದು ಅನ್ನುವಂತಹ ಲಿಬರ್ಟಿ ನನಗಿದೆ ಅಂತ ಅನ್ಕೊಂಡು ಸೆಲ್ಯೂಟ್ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಒಬ್ಬ ಪೊಲೀಸ್ ಆಫೀಸರ್ ನಿಂತ್ಕೊಂಡು ತಗೊಂಡು ಹೋಗಿ ಜೈಲಿಗೆ ಹಾಕಿ ಕೇಳ್ತಾರೆ, ನೀನ್ ಟೆರರಿಸ್ಟ್ ಕಡೆವನ, ನೀನ್ IS ಅಂತ ಹೇಳಿ ಕೇಳ್ತಾರೆ. ಆದ್ರೆ ಆ ಲಿಬರ್ಟಿನೂ ಇಲ್ವಾ? ಯಾರಿಗ್ ಸೆಲ್ಯೂಟ್ ಮಾಡ್ಬೇಕು, ಯಾರಿಗ್ ಸೆಲ್ಯೂಟ್ ಮಾಡಬಾರ್ದು ಅನ್ನುವಂತ ಲಿಬರ್ಟಿನೂ ಕೊಟ್ಟಿಲ್ವಾ ಸರ್ಕಾರ ನಮಗೆ? ಇಲ್ಲ. ಲಾಕ್ ಡೌನ್ ಆಯ್ತು ಅಂತ ಅನ್ಕೊಳ್ಳಿ ಇನ್ನೊಂದ್ಸಾರಿ, ಓಕೆ, ಅವಾಗ ಹೊರಗಡೆ ಹೋದ್ವಿ ಅಂತ ಅನ್ಕೊಳ್ಳಿ, ಬಿಡುತ್ತಾ ಸರ್ಕಾರ? ನಮ್ಮನ್ನ ಬಿಡುತ್ತಾ? ನಮ್ಮ ಮನೆಯಿಂದ ಹೊರಗಡೆ ಬರಲಿಕ್ಕೆ ನಮಗೆ ಅವಕಾಶ ಇರೋದಿಲ್ಲ, ನಮ್ಮ ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ನಮಗೆ ಅವಕಾಶ ಇರೋದಿಲ್ಲ. ಎಲ್ಲದ ಲಿಬರ್ಟಿ ಎಲ್ಲಿದೆ ನಮಗೆ? ಸರ್ಕಾರ ನಮಗೆ ಲಿಬರ್ಟಿ ಕೊಟ್ಟಿಲ್ಲ, ನಮ್ಮ ತಂದೆ ತಾಯಿ ಅಂತಿರೋ ನಮ್ಗೆ ಲಿಬರ್ಟಿ ಕೊಟ್ಟಿಲ್ಲ, ಯಾವ್ದು? ದೇವ್ರು ಮಾತ್ರ ಪೂರ್ತಿ ಸ್ವಾತಂತ್ರ್ಯ, ಜೀವನದುದ್ದಕ್ಕೂ ಸಹ ಪೂರ್ಣ ಸ್ವಾತಂತ್ರ್ಯ. ಏನ್ ಮಾಡ್ತಿದೀವಿ ಅಂತ ಕೇಳೋದಿಲ್ಲ, ಏನ್ ಮಾಡ್ತಿಲ್ಲ ಅಂತ ಕೇಳೋದಿಲ್ಲ. ಆದ್ರೆ ಹೇಳ್ತಿರ್ತಾರೆ ಯಾವ್ದು ಸರಿ ಅಂತ ಹೇಳ್ತಿರ್ತಾರೆ, ಯಾವ್ದು ತಪ್ಪು ಅಂತ ಹೇಳ್ತಿರ್ತಾರೆ. ಆದ್ರೆ ನಾವು ತಪ್ಪು ಮಾಡ್ಲಿಕ್ಕೆ ಮುಂದಾದಾಗ ಯಾವತ್ತೂ ಸಹ ಬಂದ್ ತಡೆಯೋದಿಲ್ಲ, ಯಾವ್ದೇ ಯಾವತ್ತೂ ತಗೊಂಡೋಗಿ ಜೈಲ್ಗೆ ಹಾಕೋದಿಲ್ಲ, ನಮ್ಮನ್ನ ಫ್ರೀ ಆಗ್ಬಿಟ್ಟಿರ್ತಾರೆ. ಹೊರಗಡೆ ಸಮಾಜದಲ್ಲಿ ಓಡಾಡ್ಕೊಂಡಿರೋ ಮಗನೇ, ನಿನಗೆ ಇಷ್ಟ ಬಂದಂತೆ ನೀನ್ ಜೀವಿಸಬಹುದು, ಆ ಚಾಯ್ಸ್ ಇದೆ ನಿನಗೆ. ನಾನು ಹೇಳಿರುವಂತಹ ಮಾತಿನ ಪ್ರಕಾರನು ನೀನು ಜೀವಿಸಬಹುದು, ನಿನಗಿಷ್ಟ ಬಂದಂತೆನು ನೀನು ಜೀವಿಸಬಹುದು, ಹೌದಾ? ಇದೆ ಅಲ್ವಾ ದೇವರು ನಮ್ಮನ್ನು ನಡೆಸ್ಕೊಳ್ತಿರುವಂತಹ ಶೈಲಿ. ಈ ಸ್ವಾತಂತ್ರ್ಯಕ್ಕೆ ಯಾವತ್ತಾದ್ರೂ ಬೆಲೆ ಕೊಡ್ಬೇಕು ಅಂತ ನಮ್ಗೆ ಅನ್ಸುತ್ತಾ ಪ್ರಿಯವೇ? ನಮ್ಮ ತಂದೆ ತಾಯಿಯೂ ಕೊಡದೇ ಇರುವಂತಹ ಸ್ವಾತಂತ್ರ್ಯ, ಸರ್ಕಾರದವ್ರು ನಮಗ್ ಕೊಡದೇ ಇರುವಂತಹ ಸ್ವಾತಂತ್ರ್ಯ, ನಮ್ಮ ಉದ್ಯೋಗದ ಜಾಗದಲ್ಲಿ ನಮಗಿಷ್ಟ ಬಂದಂತೆ ಕೆಲಸ ಮಾಡ್ಲಿಕ್ಕೆ ನಮ್ಮ ಸೂಪರ್ವೈಸರ್ ನಮಗ್ ಚಾನ್ಸ್ ಕೊಡೋದಿಲ್ಲ, ಹೌದಾ? ನಮ್ಮ ಬಾಸ್ ನಮಗ್ ಚಾನ್ಸ್ ಕೊಡೋದಿಲ್ಲ, ನಮ್ಮ ಮ್ಯಾನೇಜರ್ಗಳು ನಮಗ್ ಚಾನ್ಸ್ ಕೊಡೋದಿಲ್ಲ. ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡ್ಬೇಕು. ನಮಗಿಷ್ಟ ಬಂದಂತೆ ಕೆಲಸ ಮಾಡ್ತೀವಿ ಅಂದ್ರೆ ಬಿಡ್ತಾರ? ಈ ಪ್ರಪಂಚದಲ್ಲಿ ಯಾರೂ ಕೊಡದೇ ಇರುವಂತಹ ಸ್ವಾತಂತ್ರ್ಯ ದೇವ್ರು ನಮ್ಗೆ ಕೊಟ್ರಲ್ವಾ? ಈ ಸ್ವಾತಂತ್ರ್ಯವನ್ನ ಯಾವತ್ತಾದ್ರೂ ಚೆನ್ನಾಗಿರುವಂತಹ ರೀತಿಯಲ್ಲಿ, ಸರಿಯಾಗಿರುವಂತಹ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ನಮಗೆ? ಅನ್ನಿಸ್ತಾ? ಒಂದು ಕಾಲದಲ್ಲಿ ಯೋಸೇಫನ್ ಗೊತ್ತಲ್ವಾ ನಮ್ಗೆ ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡದಲ್ಲಿ, ಆ ಯೋಸೇಫನ ಮೇಲೆ ಒಬ್ಬ ಸ್ತ್ರೀ ಬಂದು ಬಿದ್ರೂ ಸಹ ಯೋಸೇಫನಿಗೆ ಲಿಬರ್ಟಿ ಇತ್ತ? ಪಾಪ ಮಾಡುವಂತಹ ಒಂದು ಸ್ತ್ರೀ ಯೋಸೇಫನನ್ನ ಇಷ್ಟಪಟ್ಟು ಯೋಸೇಫನ ಹಿಂದೆ ಬಿದ್ದರೂ ಸಹ ಯೋಸೇಫನಿಗೆ ಲಿಬರ್ಟಿ ಇತ್ತ? ಪಾಪ ಮಾಡುವಂತಹ ಲಿಬರ್ಟಿ ಇತ್ತ? ಫ್ರೀಡಮ್ ಇತ್ತು. ಯೋಸೇಫನು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರು, ಪಾಪ ಮಾಡಿದ್ರೂ ಸಹ ಅದನ್ನ ಮುಚ್ಚಿ ಹಾಕಬಹುದಾಗಿರುವಂತಹ ಶಕ್ತಿ ಇತ್ತು ತನ್ನ ಕೈಯಲ್ಲಿ, ನಿಜನ? ಆದ್ರೆ ತನಗಿರುವಂತಹ ಫ್ರೀಡಮ್ ಅನ್ನ ಏನ್ ಮಾಡಿಲ್ಲ ಯೋಸೇಫನು. ದೇವ್ರು ನೋಡ್ತಾನೆ ಇದ್ರ? ಆ ಸ್ತ್ರೀ ಬಂದು ಯೋಸೇಫನ ಮೇಲೆ ಬೀಳುವಂತಹದನ್ನು ನೋಡ್ತಾನೆ ಇದಾರೆ ದೇವ್ರು. ಯೋಸೇಫನು ಬೇಡ ಅನ್ನುವಂತಹದನ್ನು ನೋಡ್ತಿದ್ದಾರೆ. ಎಷ್ಟು ಖುಷಿಯಾಗಿರ್ಬೋದು ಪ್ರಿಯರೇ ದೇವರಿಗೆ. ಸ್ತ್ರೀ ತಾನಾಗಿ ತಾನೇ ಬಂದು ಯೋಸೇಫನ ಮೇಲ್ ಬಿದ್ದಾಗ, ಯೋಸೇಫನು ಇಲ್ಲ ನಾನು ಈ ಕೆಲಸ ಮಾಡೋದಿಲ್ಲ ಅಂತ ಹೇಳಿದಾಗ ದೇವ್ರಿಗೆ ಇನ್ನೆಷ್ಟು ಖುಷಿಯಾಗಿರ್ಬೋದು ಒಂದ್ಸರಿ ಯೋಚನೆ ಮಾಡಿ. ದೇವ್ರು ನಮ್ಮನ್ನ ನೋಡ್ತಿದ್ದಾರೆ. ಆ ಕಾಲದಲ್ಲಿ ಹವ್ವಳು ಹೋಗಿ ಆ ಮರದ ಹಣ್ಣಿಗೆ ಕೈ ಹಾಕ್ಬೇಕಾದ್ರೂ ನೋಡ್ತಿದ್ರು. ಆ ಮರದ ಆ ಹಣ್ಣನ್ನ ಕಿತ್ಕೊಂಡು ತಿನ್ಬೇಕಾದ್ರೆ ಇನ್ನೆಷ್ಟು ಬಾಧೆ ಆಗಿರ್ಬೋದು ದೇವರಿಗೆ. ನೋಡ್ತಾನೆ ಇದ್ದಾರೆ, ಪ್ರತಿ ಫ್ರೇಮ್ ಸಹ ಚೆಕ್ ಮಾಡ್ತಿದ್ದಾರೆ ದೇವ್ರು. ಆ ಮರದ ಹಣ್ಣನ್ನ ತಗೊಂಡು ತಿನ್ಬೇಕಾದ್ರೆ ಇವ್ರ ಹತ್ರ ಇನ್ನೂ ಬಂದ್ ಮಾತಾಡಿಲ್ಲ ದೇವ್ರು. ನೀವು ಈ ಕೆಲಸವನ್ನ ಏನಕ್ಕೋಸ್ಕರ ಮಾಡಿದ್ರಿ ಅಂತ ಇನ್ನೂ ಕೇಳಿಲ್ಲ. ಇನ್ನ ಆಕಾಶದಿಂದ ಇವ್ರು ಮಾಡ್ತಿರುವಂತ ಕೆಲಸವನ್ನೆಲ್ಲ ನೋಡ್ತಿದ್ದಾರೆ. ಆ ಹಣ್ಣನ್ನ ತಗೊಂಡು ತಿನ್ಬೇಕಾದ್ರೆ ತನ್ನ ಮಾತನ್ನ ಮೀರಿ ಇನ್ನೆಷ್ಟು ಬಾಧೆ ಆಗಿರ್ಬೋದು ದೇವರಿಗೆ. ಅದೇ ಜಾಗದಲ್ಲಿ ಯೋಸೇಫನಂತ ಭಕ್ತನನ್ನ ನೋಡಿದಾಗ
ಒಬ್ರು ಬಂದು ತಪ್ಪನ್ನ ಮಾಡ್ಲಿಕ್ಕೆ ಪ್ರೇರೇಪಿಸಿದಾಗ್ಲೂ ಸಹ ಇಲ್ಲ ನಾನು ಈ ಕೆಲಸವನ್ನ ಮಾಡೋದಿಲ್ಲ ಅಂದಾಗ ಇನ್ನು ಎಷ್ಟು ಖುಷಿಯಾಗಿರ್ಬೋದು ದೇವರಿಗೆ. ನಿಜನಾ? ಹಾ, ದೇವ್ರು ಹೇಳಿದ್ದಾರೆ ಇದನ್ನ ಮಾಡಬೇಡಿ ಅಂತ ಹೇಳಿದ್ದಾರೆ. ನೀವು ಅದನ್ನ ಮಾಡದೇ ಇದ್ದಾಗ ನೀವು ಪಾಪ ಮಾಡ್ಲಿಕ್ಕೆ ಹೋಗುವಂತಹದ್ದನ್ನ ನಿಮ್ ಮನಸ್ಸಲ್ಲಿ ಆಲೋಚನೆ ಹುಟ್ಟುವಂತಹ ಪ್ರತಿಯೊಂದನ್ನು ದೇವ್ರು ಚೆಕ್ ಮಾಡ್ತಿದ್ದಾರೆ, ನೋಡ್ತಾನೆ ಇದ್ದಾರೆ ನಿಮ್ಮ ಕಡೆ. ನೀವ್ ಯಾವಾಗ ನೀವು ಪಾಪ ಮಾಡ್ಲಿಕ್ಕೆ ಮುಂದಾಗ್ತಿರೋ ಅತ್ಯಂತ ಹೆಚ್ಚಾಗಿ ಬಾಧೆ ಪಡುವಂತಹದಂದ್ರೆ ದೇವ್ರೆ. ನೀವ್ ಯಾವಾಗ ಇಲ್ಲ ನನ್ನ ತಂದೆಯ ಮಾತಿಗೆ ನಾನು ಗೌರವ ಕೊಟ್ಟು ಇದನ್ನ ನಿಲ್ಲಿಸ್ತಿದ್ದೀನಿ, ಇದನ್ನ ಮಾಡೋದಿಲ್ಲ ಅಂತಿರೋ ಅತ್ಯಂತ ಹೆಚ್ಚಾಗಿ ಖುಷಿ ಪಡುವಂತಹ ದೇವ್ರೆ. ಆ ಖುಷಿ, ಆ ಸಂತೋಷ ಈ ಇಡೀ ಪ್ರಪಂಚದಲ್ಲಿ ನಮ್ಮ ಊಹೆಗೂ ಸಹ ಮೀರಿರುವಂತಹ ದೇವರಿಗೆ ಎಷ್ಟು ಸಂತೋಷ ಆಗತ್ತೆ ಅನ್ನುವಂತಹದ್ದು ನಮ್ಮ ಊಹೆಗೂ ಸಹ ಮೀರಿರುವಂತಹದ್ದು. ಅಷ್ಟು ಖುಷಿ ಆಗುತ್ತೆ, ಹೌದಲ್ವಾ? ಯಾಕೆಂದ್ರೆ ನಿಮ್ಗೆ ಗೊತ್ತು, ನೀವು ನಿಮ್ಮ ಮಕ್ಕಳನ್ನ ನೋಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ಎಲ್ಲೋ ಬಚ್ಚಿಟ್ಕೊಂಡು ನಿಮ್ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಮಕ್ಕಳು ನೀವ್ ನೋಡ್ತಿರೋ ಹಂಗೆ ನೀವ್ ಹೇಳಿರುವಂತಹ ಮಾತನ್ನ ಮೀರೋದೇ ಇಲ್ಲ ಅಂತ ಅನ್ಕೊಳ್ಳಿ. ಅಲ್ಲಿ ಮುಂದೆ ಚಾಕ್ಲೇಟ್ ಇಟ್ಟಿದ್ದೀರಾ, ತಿನ್ಬೇಡ ಅಂತ ಹೇಳಿರ್ತೀರ ನಿಮ್ಮ ಮಕ್ಕಳಿಗೆ. ಈಗ ನನ್ನ ಮಗ ನನ್ನ ಮಾತಿಗೆ ಎಷ್ಟು ಗೌರವ ಕೊಡ್ತಾನೆ ನೋಡೋಣ ಅಂತ ಹೇಳಿ ಬಚ್ಚಿಟ್ಕೊಂಡು ಎಲ್ಲಿಂದಲೂ ನೋಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಮಗ ಬರ್ತಾನೆ, ಆ ಚಾಕ್ಲೇಟ್ ಅನ್ನ ನೋಡ್ತಾನೆ, ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ. ಅದ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ, ನೋಡ್ಲಿಕ್ಕೆ ಟೇಸ್ಟಿಯಾಗಿ ಕಾಣಿಸ್ತಿರುತ್ತೆ. ಇವಾಗ ಆ ಚಾಕ್ಲೇಟ್ ಹತ್ರ ಕೈ ಹೋಗುತ್ತೆ, ಆದ್ರೆ ನೀವ್ ಹೇಳಿರುವಂತಹ ಮಾತು ಆತನಿಗೆ ನೆನಪು ಬಂತು, ಇಲ್ಲ ಇದನ್ನ ನಾನು ತಿನ್ನೋದಿಲ್ಲ ಅಂತ ಹೇಳಿ ವಾಪಸ್ ಹೊರಟೋಗುತ್ತೆ ಕೈ ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ? ಇಮಿಡಿಯೇಟ್ ಆಗಿ ನೀವು ಬಚ್ಚಿಟ್ಕೊಂಡಿರುವಂತಹ ಜಾಗದಿಂದ ಓಡ್ ಬಂದು ಮುತ್ಕೊಡೋದಿಲ್ಲ ನಿಮ್ಮ ಮಗನಿಗೆ, ಹೌದಾ? ಇಲ್ಲೂ ಅದೇ ನಡೀತಿರುವಂತಹದ್ದು. ಅದೇ ದೇವರಿಗೂ ಸಹ ಆ ರೀತಿಯಾಗಿರುವಂತಹ ಮಕ್ಕಳು ಬೇಕು. ಯಾವ ರೀತಿಯಾಗಿರುವಂತಹ ಮಕ್ಕಳು ಬೇಕು? ಅವ್ರಿಗೆ ಪಾಪ ಮಾಡ್ಬೇಕು ಅಂತ ಅನ್ಸಿದ್ರು ಸಹ ನನ್ನ ತಂದೆ ಇದನ್ನ ಮಾಡ್ಬೇಡ ಅಂತ ಹೇಳಿದ್ದಾರೆ, ನಾನ್ ಮಾಡೋದಿಲ್ಲ, ನನ್ನ ತಂದೆ ನನ್ನನ್ನ ನೋಡ್ತಿದ್ದಾರೆ, ತಡೆಯೋದಿಲ್ಲ ದೇವ್ರು ಬಂದು. ಆದ್ರೆ ನೀವು ದೇವರ ಮಾತಿಗೆ ಬೆಲೆ ಕೊಟ್ಟು ನಿಮ್ಮನ್ನ ನೀವು ತಡ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಖುಷಿ ಪಡುವಂತಹದ್ದು, ಸಂತೋಷ ಪಡುವಂತಹದ್ದು ಅಂದ್ರೆ ದೇವರೇ. ಇದು ದೇವರು ನಮಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯ, ಯಾರು ಕೊಟ್ಟಿಲ್ಲ ಪ್ರಪಂಚದಲ್ಲಿ. ಓಕೆ, ಈ ಸ್ವಾತಂತ್ರ್ಯವನ್ನ ಒಂದು ಕಾಲ ಇತ್ತು ಪ್ರಿಯರೇ, ಮುಗಿಸ್ಕೊಳ್ಳೋಣ ಇನ್ನೊಂದು 5 minutes ಅಲ್ಲಿ. ಓಕೆ, ಒಂದು ಕಾಲ ಇತ್ತು. ಆ ಕಾಲದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ದೇವ್ರು ಕೊಟ್ಟಿರುವಂತ ಈ ಸ್ವಾತಂತ್ರ್ಯವನ್ನ ದೇವ್ರು ಏನಕ್ಕೋಸ್ಕರ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ? ದೇವ್ರು ಹೇಳಿದ್ದಾರೆ ನೀವು ಪರಿಶುದ್ಧರಾಗಿರ್ಬೇಕು ಅಂತ ಹೇಳಿದ್ದಾರೆ. ಈಗ ಪರಿಶುದ್ಧರಾಗುವಂತಹದ್ದು ಬಿಡುವಂತಹದ್ದು ನಮ್ಮ ಚಾಯ್ಸ್ ಅಲ್ವಾ, ನಮ್ಮ ನಿರ್ಧಾರ ಅಲ್ವಾ? ಓಕೆ, ನಮಗೆ 2 ಚಾಯ್ಸ್ ಕೊಟ್ಟಾಗ ಮನುಷ್ಯರೆಲ್ಲರೂ ಸಹ ಪಾಪವನ್ನೇ ಆಯ್ಕೆ ಮಾಡ್ಕೊಂಡ್ರಂತೆ, ಹೌದಾ? ಏನನ್ನ ಆಯ್ಕೆ ಮಾಡ್ಕೊಳ್ತಾರೆ? ನೀವು ಪಾಪ ಮಾಡುವಂತಹದ್ದನ್ನ ಆಯ್ಕೆ ಮಾಡ್ಕೋಬಹುದು, ನನ್ನ ಮಾತಿಗೆ ಗೌರವ ಕೊಟ್ಟು ಪಾಪ ಮಾಡದೇ ಇರುವಂತಹದನ್ನ ಆಯ್ಕೆ ಮಾಡ್ಕೋಬಹುದು ಅಂತ ದೇವ್ರು ಹೇಳಿದಾಗ ನಾವ್ ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ವಂತೆ? ಪಾಪವನ್ನೇ ಆಯ್ಕೆ ಮಾಡ್ಕೊಂಡು ಹೋದ್ವಂತೆ. ನಮಗೆ ಗೊತ್ತಿಲ್ಲದೆ ಪಾಪಕ್ಕೆ ದಾಸರಾಗಿ, ಪಾಪಕ್ಕೆ ಅಧೀನರಾಗಿ ನಮಗ್ ದೇವ್ರು ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನ ಕಂಪ್ಲೀಟ್ ಆಗಿ ಕಳ್ಕೊಂಡಿದ್ವಂತೆ ಒಂದು ದಿನ, ಕಂಪ್ಲೀಟ್ ಆಗಿ ಹಾಳು ಮಾಡ್ಕೊಂಡಿದ್ವಂತೆ ಒಂದು ದಿನ. ಅವಾಗ ಮತ್ತೆ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಗೊತ್ತಾ? ಪ್ರಪಂಚಕ್ಕೆ ಬಂದು, ಸರಿ ನೋಡೋಣ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. 5:1. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಏನರ್ಥ ಆಯ್ತು ನಮ್ಗೆ ಇದರಿಂದ? ಒಂದ್ಸಾರಿ ಕಳ್ಕೊಂಡಿದ್ವಿ ನಾವು ಏನನ್ನ? ದೇವರು ನಮಗೆ ಕೊಟ್ಟಿರುವಂತ ಸ್ವಾತಂತ್ರ್ಯವನ್ನ ಪಾಪ ಮಾಡಿ, ಪಾಪಕ್ಕೆ ದಾಸರಾಗಿ ಆ ಸ್ವಾತಂತ್ರ್ಯವನ್ನ ಕಳ್ಕೊಂಡಿರ್ಬೇಕಾದ್ರೆ, ನಾನ್ ಸ್ವಾತಂತ್ರ್ಯ ಕೊಟ್ಟಿದ್ದೆ, ಅವ್ರು ಕಳ್ಕೊಂಡಿದ್ದಾರೆ, ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನ ಅಂತ ಅನ್ನದೆ ಮತ್ತೆ ಆ ಸ್ವಾತಂತ್ರ್ಯವನ್ನ ನಮಗ್ ದಕ್ಕಿಸಿರುವಂತವ್ರು ಯಾರು? ಯೇಸು ಕ್ರಿಸ್ತರು. ಅವ್ರು ಬಂದು ಮತ್ತೆ ನಮ್ಮನ್ನ ಶುದ್ಧರನ್ನಾಗಿ ಮಾಡಿ, ನಾವೊಂದು ಪಾಪ ಅನ್ನುವಂತಹ ಅದಕ್ಕೆ ಅಧೀನರಾಗೋಗಿದ್ವಿ, ದಾಸರಾಗೋಗಿದ್ವಿ. ನಮ್ಮನ್ನ ನಾವು ಅದಕ್ಕೆ ಸಮರ್ಪಿಸಿ ನಮಗಿರುವಂತ ಸ್ವಾತಂತ್ರ್ಯವನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ಕೊಂಡಿದ್ವಿ. ಅವಾಗ ಮತ್ತೆ ಯೇಸು ಕ್ರಿಸ್ತರು ಬಂದು ತನ್ನ ರಕ್ತದಿಂದ ನಮ್ಮನ್ನ ತೊಳೆದು ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡಿ ಮತ್ತೆ ಒಂದು ಹೊಸ ಜೀವನವನ್ನ ಕೊಟ್ಟು ಮತ್ತೆ 2 ಆಪ್ಷನ್ ಅನ್ನ ಇಡ್ತಾರೆ ನಮ್ಗೆ. ಏನು? ಮತ್ತೆ ನೀವು ಪರಿಶುದ್ಧರಾಗ್ಬೋದು, ಇವಾಗ ಮತ್ತೆ ಬೇಕಾದ್ರೂ ಪಾಪಕ್ಕೆ ಹೋಗ್ಬೋದು. ನಿಮ್ಮನ್ನ ನಾನು ಶುದ್ಧ ಮಾಡಿದ್ದೀನಿ, ನಿಮ್ಮನ್ನ ನಾನು ಪರಿಶುದ್ಧರನ್ನಾಗಿ ಮಾಡಿದ್ದೀನಿ, ನೀವ್ ಈ ಕಡೆ ಬೇಕಾದ್ರೂ ಹೋಗ್ಬೋದು, ಆ ಕಡೆ ಬೇಕಾದ್ರೂ ಹೋಗ್ಬೋದು. ಯಾಕೆಂದ್ರೆ ಈ ಮುಂಚೆ ನಾವೇನ್ ಮಾಡ್ಕೊಂಡಿದ್ವಿ? ನಮಗ್ ಕೊಟ್ಟಿರುವಂತ ಸ್ವಾತಂತ್ರ್ಯವನ್ನ ಕಳ್ಕೊಂಡು ಕಂಪ್ಲೀಟ್ ಆಗಿ ಹೋಗಿ ಪಾಪ ಕಂಡ್ಕೊಂಡ್ಬಿಟ್ಟಿದ್ವಲ್ವಾ, ಹೌದಾ? ಪಾಪದ ಜೀವಿತ ಕಂಡ್ಕೊಂಡಿದ್ವಲ್ವಾ, ಪಾಪ ಅನ್ನುವಂತಹ ದಾಸತ್ವ ಕಂಡ್ಕೊಂಡಿದ್ವಲ್ವಾ. ಅಲ್ಲಿಂದ ಮತ್ತೆ ಬಿಡಿಸ್ಕೊಂಡ್ ಬಂದು ಮತ್ತೆ ನಮ್ಮನ್ನ ಸ್ವತಂತ್ರರನ್ನಾಗಿ ಮಾಡಿ ಇವಾಗ ಮತ್ತೆ ನಿಮ್ಮನ್ನ ಶುದ್ಧರನ್ನಾಗಿ ಮಾಡಿದೀನಿ ಮಕ್ಕಳ. ನಿಮಗ್ ಮತ್ತೆ ಬಿಳಿ ವಸ್ತ್ರವನ್ನ ಕೊಟ್ಟಿದ್ದೀನಿ. ಓಕೆ, ಬಿಳಿ ವಸ್ತ್ರ ಅಂದ್ರೆ ಪರಿಶುದ್ಧತೆಯನ್ನು ಕೊಟ್ಟಿದ್ದೀನಿ. ನನ್ನ ರಕ್ತದಿಂದ ನಿಮ್ಮನ್ನ ತೊಳೆದಿದ್ದೀನಿ. ಇವಾಗ ನೀವು ಮತ್ತೆ 2 ಚಾಯ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಿದ್ದೀನಿ. ನೀವು ಇವಾಗ್ಲೂ ಪಾಪಕ್ಕೆ ಹೋಗ್ಬೋದು ಅಥವಾ ಪರಿಶುದ್ಧತೆಯನ್ನ ಆಯ್ಕೆ ಮಾಡ್ಕೊಬಹುದು. ಇವಾಗ್ಲೂ ನೀವು ಸುಳ್ಳನ್ನ ಹೇಳಿ ಮತ್ತೆ ಜೀವನ ಮಾಡ್ಬೋದು, ಇವಾಗ್ಲೂ ನೀವು ಸುಳ್ಳನ್ನ ಹೇಳದೆ
ನೀತಿವಂತರಾಗಿ ಜೀವಿಸ್ಬೋದು. ಇವಾಗ್ಲೂ ನೀವು ಮೋಸ ಮಾಡದೇ ಇರ್ಬೋದು, ಇವಾಗ್ಲೂ ಮತ್ತೆ ನೀವು ಮೋಸ ಮಾಡ್ಕೊಂಡು ಜೀವನ ಮಾಡ್ಬೋದು. ಆ ಚಾಯ್ಸ್ ನಿಮ್ಮ ಮುಂದೆ ಇದೆ. ಆ ಫ್ರೀಡಮ್ ನಿಮಗೆ ಮತ್ತೆ ನಾನು ತಂದ್ಕೊಡ್ತಿದ್ದೀನಿ. ಯಾರು ಕೊಡ್ತಾರೆ ಪ್ರಿಯರ, ನೀವು ಹೇಳಿ? ನಾನು ಆಗ್ಲೇ ಹೇಳಿದೆ, ನಮ್ಮ ಕುಟುಂಬ ನಮಗೆ ಫ್ರೀಡಮ್ ಕೊಡೋದಿಲ್ಲ, ಹೌದಾ? ನಮ್ಮ ಸರ್ಕಾರ ನಮಗ್ ಫ್ರೀಡಮ್ ಕೊಡೋದಿಲ್ಲ, ನಮ್ಮ ದೇಶ ನಮಗ್ ಫ್ರೀಡಮ್ ಕೊಡೋದಿಲ್ಲ. ಯಾರು ಕೊಡ್ತಾರೆ? ನಮ್ಮ ತಂದೆ ತಾಯಿ ನಮಗ್ ಫ್ರೀಡಮ್ ಕೊಡೋದಿಲ್ಲ. ದೇವರು ಈಗಾಗ್ಲೇ ಒಂದ್ಸರಿ ಫ್ರೀಡಮ್ ಕೊಟ್ಟರು, ಕೊಟ್ಟಿರುವಂತ ಫ್ರೀಡಮ್ ಅನ್ನ ಹಾಳು ಮಾಡ್ಕೊಂಡು ನಾವು ತಾನು ಕೊಟ್ಟಿರುವಂತಹ ಫ್ರೀಡಮ್ ಅನ್ನ ಹಾಳು ಮಾಡ್ಕೊಂಡಿದ್ದಕ್ಕೆ ಮತ್ತೆ ತನ್ನ ಮಗನನ್ನ ಕಳಿಸಿ ತನ್ನ ಮೂಲಕ ಮತ್ತೆ ಇನ್ನೊಂದ್ಸರಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಎಷ್ಟ್ ಸರಿ ನಮ್ಮ ದೇಶಕ್ಕೆ ಒಂದೇ ಸರಿ ಸ್ವಾತಂತ್ರ್ಯ ಬಂತು ಅಂತ ನಾವು ಹೇಳ್ಕೊಳ್ತೀವಿ ಜನ. August 15, 1947 ಒಂದೇ ಸರಿ ಸ್ವಾತಂತ್ರ್ಯ ಬಂತು ಅಂತ ನಾವು ಹೇಳ್ಕೊಳ್ತೀವಿ. ನಮ್ಮ ಜೀವನಕ್ಕೆ 2 ಸರಿ ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಒಂದು ಒಂದು ನಾವು ದೀಕ್ಷಾ ಸ್ನಾನ ನಿಮಗ್ ಗೊತ್ತು, ಹಳೆ ಒಡಂಬಡಿಕೆಯ ಜನರು ಯೇಸು ಕ್ರಿಸ್ತರು ಬರುವುದಕ್ಕಿಂತ ಮುಂಚೆ ಆದಿಯಲ್ಲೇ ಒಂದ್ಸಾರಿ ನಮ್ಮನ್ನು ಹುಟ್ಟಿಸ್ಬೇಕಾದ್ರೆ ಸ್ವತಂತ್ರರನ್ನಾಗಿ ದೇವರು ಹುಟ್ಟಿಸ್ತಿದ್ದಾರೆ. ಈಗ ಸ್ವತಂತ್ರರನ್ನಾಗಿ ಹುಟ್ಟಿಸಿದ ನಂತರ ಕೊಟ್ಟಿರುವಂತ ಸ್ವತಂತ್ರವನ್ನ ಕಂಪ್ಲೀಟ್ ಆಗಿ ಹಾಳು ಮಾಡ್ಕೋತೀವಿ ಯವನ ಕಾಲಕ್ಕೆ ಬರುವಷ್ಟಲ್ಲ, ಹೌದಾ? ಪಾಪಕ್ಕೆ ಹೋಗಿ ಅಂಟ್ಕೊಂಡು ನಾವು ನಿಜವಾಗ್ಲೂ ಪರಿಶುದ್ಧತೆಗೆ ಮತ್ತೆ ಬರ್ಬೇಕಂದ್ರೂ ಆಗೋದಿಲ್ಲ ಅಂತ ಸ್ಥಿತಿಗೆ ಹೋಗಿ ನಿಂತಿರ್ತೀವಿ, ಪಾಪಕ್ಕೆ ಹೋಗಿ ಅಂಟ್ಕೊಂಡು ಕಚ್ಕೊಂಡು, ಹೌದಾ? ಮತ್ತೆ ಯೇಸು ಕ್ರಿಸ್ತರ ರಕ್ತದಿಂದ ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಂಡಂತಹ ದಿನ ಯಾವತ್ತು? ದೀಕ್ಷಾ ಸ್ನಾನ ತಗೊಂಡಂತಹ ಆ ದಿನ ಮತ್ತೆ ಸ್ವತಂತ್ರರಾಗ್ತಿದೀವಿ. ಈಗ ಮತ್ತೆ ಫ್ರೀಡಮ್ ಸಿಕ್ತು ನಮಗೆ. ಏನಕ್ಕೋಸ್ಕರ ಫ್ರೀಡಮ್ ಸಿಕ್ತು? ಮತ್ತೆ ನಾವು ಪರಿಶುದ್ಧರಾಗ್ಬೋದು, ಮತ್ತೆ ನಾವು ಪಾಪಿಗಳಾಗಿ ಬದಲಾಗ್ಬೋದು. ಈ 2 ಕಡೆ ಯಾವ ಕಡೆ ಬೇಕಾದ್ರೂ ಹೋಗ್ಬೋದು. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಇನ್ನೊಂದ್ಸರಿ ಓದೋಣ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ. 6:18. ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ಪಾಪದಿಂದ ಬಿಡುಗಡೆಯನ್ನು ಹೊಂದಿ ಪಾಪದಿಂದ ಸ್ವತಂತ್ರರಾಗಿ, ಬಿಡುಗಡೆ ಅಂದ್ರೆ ಸ್ವತಂತ್ರರಾಗುವಂತಹದ್ದೇ ಅಲ್ವಾ? ನಾವು ಬಿಡುಗಡೆ ಹೊಂದುತ್ತಿದೀವಿ ಅಂದ್ರೆ ಸ್ವತಂತ್ರರಾಗ್ತಿದೀವಿ ಅಂತಾನೆ ಅಲ್ವಾ ಅದರ ಅರ್ಥ. ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾಗಿರುವುದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ಈ ಸ್ವಾತಂತ್ರ್ಯ ನಮಗೆ ಇನ್ನೊಂದ್ಸಾರಿ ತಂದ್ಕೊಟ್ಟಂತವರು ಯೇಸು ಕ್ರಿಸ್ತರು. ಯಾವತ್ತಾದ್ರೂ ಸ್ತೋತ್ರ ಮಾಡಿದೀವ ಯೇಸು ಕ್ರಿಸ್ತರಿಗೆ ಇದರ ನಿಮಿತ್ತ, ಅಥವಾ ದೇವರಿಗೆ ಸ್ತೋತ್ರ ಮಾಡಿದೀವ ಇದರ ನಿಮಿತ್ತ? ಇನ್ನು ನಾವು ಕೊಟ್ಟಿರುವಂತ ಸ್ವಾತಂತ್ರ್ಯವನ್ನ ಕಳ್ಕೊಂಡ್ರೂ ಸಹ ಇನ್ನೊಂದು ಸಾರಿ ನಮಗ್ ಸ್ವಾತಂತ್ರ್ಯ ತಂದ್ಕೊಟ್ರಲ್ವಾ? ನಿಮಗ್ ಸ್ತೋತ್ರ ಅಂತ ಯಾವತ್ತಾದ್ರೂ ಹೇಳಿದೀವ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. 5:13. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು, ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಸಾಕು ಪ್ರಿಯರೇ. ಏನರ್ಥ ಆಯ್ತು ನಮ್ಗೆ ಇದರಿಂದ? ಏನಕ್ಕೋಸ್ಕರ ಅಂದ್ರೆ ದೇವರು ನಮ್ಮನ್ನು ಕರೆದಿರುವಂತಹದ್ದು, ಸಹೋದರರೇ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ನೀವು ಸ್ವತಂತ್ರರಾಗಿರ್ಬೇಕು ಅಂತ ಹೇಳಿ ದೇವರು ಕರೆದಿದ್ದಾರೆ. ಭಯಪಡಿಸಿ, ಹೆದರಿಸಿ, ನಿಮಗೆ ನಡುಗನ್ನ ಹುಟ್ಟಿಸಿ ಮಾರ್ಪಡಿಸ್ಬೇಕು ಅಂತ ಅಲ್ಲ ದೇವರ ಆಲೋಚನೆ. ಇಡೀ ಪ್ರಪಂಚವನ್ನ ಸೆಕೆಂಡ್ ಸರಿ ಚೇಂಜ್ ಮಾಡ್ಬೋದು ಒಂದ್ ವೇಳೆ ದೇವರ ಆಲೋಚನೆ ಅದೇ ಆಗಿದ್ರೆ. ಅದಲ್ಲ ದೇವರ ಆಲೋಚನೆ. ನಿಮಗೆ ಪ್ರೀತಿ ತೋರಿಸಿ, ತಾನು ಮಾಡಿರುವಂತಹ ತ್ಯಾಗವನ್ನ ನಿಮಗ್ ತೋರಿಸಿ, ತಾನು ಪಟ್ಟಿರುವಂತಹ ಕಷ್ಟವನ್ನ ನಿಮಗ್ ತೋರಿಸಿ ನಿಮ್ಗೆ ಅರ್ಥ ಮಾಡಿಸ್ಬೇಕು. ಅವಾಗ ನೀವು ಮಾರ್ಪಡ್ಬೇಕು. ಅದನ್ನ ನೋಡಿ ದೇವರು ಖುಷಿ ಪಡ್ಬೇಕು. ಇದು ದೇವರ ಆಲೋಚನೆ. ತನ್ನ ಮೇಲಿರುವಂತಹ ಗೌರವದಿಂದ ನೀವು ಮಾರ್ಪಡ್ಬೇಕು. ತಾನು ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನ ತೋರಿಸಿ ಮಾರ್ಪಡಿಸ್ಬೇಕು. ಇದು ದೇವರ ಆಲೋಚನೆ. ಹೆದರಿಸಿ ಮಾರ್ಪಡಿಸ್ಬೇಕು ಅನ್ನುವಂತಹದ್ದಲ್ಲ. ನಿಮ್ಮನ್ನ ಸ್ವತಂತ್ರರನ್ನಾಗಿ ಫ್ರೀ ಬಿಟ್ಟು ಮತ್ತೆ ನೀವು ತನ್ನ ಹತ್ರ ಬರ್ಬೇಕು, ಹೌದಾ? ಕೆಲವೊಂದು ಸಾರಿ ಪಾರಿವಾಳಗಳನ್ನ ಸಾಕಿರ್ತಾರೆ, ನೋಡಿದ್ದೀರಾ? ಓಕೆ, ಈ ಪಾರಿವಾಳಗಳನ್ನ ಒಂದು 100 ಪಾರಿವಾಳಗಳನ್ನು 50 ಪಾರಿವಾಳಗಳನ್ನು ಒಟ್ಟಿಗೆ ಸಾಕಿರ್ತಾರೆ. ಕಟ್ ಹಾಕೊಳ್ಳೋದಿಲ್ಲ ಅವರು. ಸ್ವಲ್ಪ ದಿನ ಪಳಗಿದ ನಂತರ ಬಿಟ್ಬಿಡ್ತಾರೆ ಫ್ರೀಯಾಗಿ. ಆ ಪಾರಿವಾಳಗಳು ಎಲ್ಲೆಲ್ಲೋ ಹೋಗಿ ಇಲ್ಲಿಂದ ಸುಮಾರು ತಾವು ಎಲ್ಲಿ ವಾಸ ಮಾಡುತ್ತೋ ಮನೆ, ಆ ಮನೆಯಿಂದ ಸುಮಾರು ಸಾಕಷ್ಟು 2-3 ಕಿಲೋಮೀಟರ್, 4-5 ಕಿಲೋಮೀಟರ್, 10 ಕಿಲೋಮೀಟರ್ ವರೆಗೂ ಹೋಗಿ ತಿರುಗಿ ಕತ್ತಲಾಗುವಷ್ಟರಲ್ಲಿ ಎಲ್ಲ ಬಂದು ಅದೇ ಮನೆಯನ್ನ ಸೇರುತ್ತೆ. ನೀವು ಪಾರಿವಾಳವನ್ನು ಬಿಟ್ಟರೂ ಸಹ ಬೆಳಿಗ್ಗೆ ಅದು ಹೋಗಿ ಮತ್ತೆ ನಿಮ್ಮ ಹತ್ರನೇ ಬರುತ್ತೆ. ನೀವು ಸ್ವತಂತ್ರವಾಗಿ ಪಾರಿವಾಳವನ್ನು ಬಿಟ್ಟರೂ ಸಹ ಮತ್ತೆ ನಿಮ್ಮ ಹತ್ರನೇ ಬರ್ತಿದ್ಯಾ? ಬರ್ತಿದೆ. ಯಾಕೆ ಮನುಷ್ಯರಿಗಿಲ್ಲ ಈ ಗುಣ? ದೇವರು ಸಹ ಸ್ವತಂತ್ರರನ್ನಾಗಿ ಪೂರ್ತಿಯಾಗಿ ಮನುಷ್ಯರನ್ನು ಬಿಟ್ಬಿಟ್ಟಿದ್ದಾರೆ. ದೇವರ ಆಸೆ ಏನ್ ಗೊತ್ತಾ? ದೇವ್ರು ಬಿಟ್ಟರೂ ಸಹ ನೀವು ಮತ್ತೆ ವಾಪಸ್ ಬರ್ಬೇಕನ್ನುವಂತ ದೇವರ ಆಲೋಚನೆ. ನಿಮ್ಮನ್ನ ಕಟ್ಟಾಕೊಂಡಿರ್ಬೇಕು ಅಂತಲ್ಲ ದೇವರ ಆಲೋಚನೆ. ನಾಯಿ ತರ ನೋಡಿಲ್ಲ ದೇವರು ನಮ್ಮನ್ನ ಯಾವತ್ತೂ ಸಹ. ಆ ಪಾರಿವಾಳಗಿರುವಂತಹ ದೊಡ್ಡ ಗುಣ ನಮ್ಮಲ್ಲೂ ಇರುತ್ತೆ ಅಂತ ಅನ್ಕೊಂಡು ನಮ್ಮನ್ನು ಫ್ರೀ ಬಿಟ್ಟಿದ್ದಾರೆ. ನಾವೇ ಬರ್ಬೇಕು ದೇವರ ಹತ್ರ ಮತ್ತೆ ಹಿಂದಿರುಗಿ.
ನಮ್ಮನ್ನ ಕಟ್ ಹಾಕೊಂಡು ಒಂದೇ ಜಾಗದಲ್ಲಿ ಇಟ್ಕೊಂಡಿದ್ರೆ ನಮಗ್ ಹೋಗ್ಲಿಕ್ಕೂ ಚಾನ್ಸ್ ಇರೋದಿಲ್ಲ. ಹೌದಾ? ಅವಾಗ ಎಲ್ಲಿಗೆ ಹೋಗ್ತೀವಿ ನಾವು? ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹೌದಾ? ಆ ತರ ಜೀವನ ಅಲ್ಲ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಇವ್ರು ನಮಗೆ. ಫ್ರೀ ಆಗಿ ಬಿಡ್ಬೇಕು. ನಾನ್ ಫ್ರೀ ಆಗಿ ಬಿಟ್ರು ನನ್ನ ಮಕ್ಕಳೇ ನನ್ನ ಹತ್ರ ವಾಪಸ್ ಬರ್ಬೇಕು. ಇದು ದೇವರ ಆಲೋಚನೆ. ಅದನ್ನೇ ಅಲ್ಲಿ ಹೇಳಿರುವಂತಹದ್ದು. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಕಟ್ ಹಾಕೊಬೇಕು ಅಂತೆಲ್ಲ ಕರೆದಿತ್ತು. ಸ್ವತಂತ್ರರಾಗಿರ್ಬೇಕು ಅಂತ ಹೇಳಿ. ನೆಕ್ಸ್ಟ್, ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವೆ ಮಾಡಿರಿ. ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ನಿಮಗ್ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ಆದ್ರೆ ನಿಮಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನ ಯಾವತ್ತೂ ಸಹ ಪಾಪಕ್ಕೆ, ಶರೀರಾಧೀನ ಸ್ವಭಾವಕ್ಕೆ ಒಳಗಾಗ ಮಾಡಬೇಡಿರಿ. ನಿಮಗೆ ಇಷ್ಟ ಬಂದಂತೆ ದಯವಿಟ್ಟು ಬಳಸ್ಕೋಬೇಡಿ ಆ ಸ್ವಾತಂತ್ರ್ಯವನ್ನ. ಎಕ್ಸಾಮ್ ಹಾಲ್ ಅಲ್ಲಿ ಸ್ವಾತಂತ್ರ್ಯ ಇದೆ ಅಂತ ರಾಕೆಟ್ ಮಾಡಿ ಬಿಡ್ಬೇಡಿ. ಎಕ್ಸಾಮ್ ಹಾಲ್ ಅಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಪೇಂಟಿಂಗ್ ಮಾಡ್ಕೊಂಡು ಕೂತ್ಕೋಬೇಡಿ ಎಕ್ಸಾಮ್ ಟೈಮ್ ಅಲ್ಲಿ. ಹೌದಾ? ಎಕ್ಸಾಮ್ ಹಾಲ್ ಅಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ನಿದ್ರೆ ಮಾಡಬೇಡಿ. ಯಾರು ಕೇಳಲ್ಲ ಅನ್ಕೋಬೇಡಿ. ಇದಕ್ಕೆಲ್ಲ ಒಂದು ದಿನ ಇದೆ, ಅವಾಗ ಕೇಳ್ತಾರೆ ಅನ್ನುವಂತಹದ್ದಲ್ವಾ ಈ ವಚನದ ಉದ್ದೇಶ. ಓಕೆ, ಕೊನೆ ವಚನ ಇವತ್ತಿಗೆ. ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ. ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ಸ್ವತಂತ್ರರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿರಿ. ನೀವು ದೇವರ ದಾಸರಾಗಿದ್ದೀರಲ್ಲ. ಸಾಕು ಪ್ರಿಯರೇ, ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? ನಾವ್ ಹೇಗ್ ನಡ್ಕೋಬೇಕಂತೆ? ಸ್ವತಂತ್ರರಾಗಿ ನಡ್ಕೋಬೇಕಾ? ಸ್ವತಂತ್ರರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿರಿ. ಸ್ವತಂತ್ರರಂತೆ ನಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಇಂಡಿಪೆಂಡೆನ್ಸ್ ಇದೆ, ನಿಮಗ್ ಫ್ರೀಡಮ್ ಇದೆ, ನೀವು ಫ್ರೀ ಆಗಿರ್ಬಹುದು, ನಿಮಗೆ ಇಷ್ಟ ಬಂದಿರುವಂತಹದನ್ನ ನೀವು ಮಾಡಬಹುದು. ಆದರೆ ಆ ಸ್ವತಂತ್ರವನ್ನ ಕೆಟ್ಟದ್ದಕ್ಕೆ ಉಪಯೋಗ ಮಾಡಬೇಡಿ. ನೀವು ತಪ್ಪು ಮಾಡಿದೀರಾ ಅಂತ ಅನ್ಕೊಳ್ಳಿ, ಆ ತಪ್ಪನ್ನ ಮುಚ್ಚಿಡ್ಲಿಕ್ಕೋಸ್ಕರ ನಿಮ್ಮ ಸ್ವಾತಂತ್ರ್ಯವನ್ನ ಉಪಯೋಗ ಮಾಡಬೇಡಿ. ಯಾರು ನೆನಪು ಬರ್ತಾರೆ ಈ ವಚನವನ್ನ ಓದಿದಾಗ ಪ್ರಿಯರೇ? ಕೆಟ್ಟದ್ದನ್ನ ಮುಚ್ಚಿಡ್ಲಿಕ್ಕೆ, ಕೆಟ್ಟದ್ದನ್ನ ಮರೆಮಾಚುವುದಕ್ಕೆ. ಈ ವಚನದಲ್ಲಿ ನಾವು ಅದೇ ಅಲ್ವಾ ಓದಿದ್ದು? ಸ್ವತಂತ್ರರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿರಿ. ಹೇಳಿ, ಯಾರು ನೆನಪು ಬರ್ತಾರೆ ಇದನ್ನು ಓದಿದಾಗ? ಆದಾಮ್ ಅವ್ವ. ಏನಕ್ಕೋಸ್ಕರ ಅವ್ರು ನೆನಪು ಬರ್ತಾರೆ? ಏನ್ ಮಾಡಿದ್ರು ಅವರು? ದೇವ್ರು ಬಂದು ಕೇಳಿದ ತಕ್ಷಣ ಆದಾಮನನ್ನ ಏನಂತ ತಪ್ಪು ಮಾಡಿದ್ದನ್ನು ಮುಚ್ಚಿಟ್ರು ಅವ್ರು. ಆದಾಮನನ್ನ ಕೇಳಿದಾಗ ಏನಂದ್ರು? ನೀನು ಕಳಿಸಿದ ನಿನ್ನಿಂದ ನಾನು ತಪ್ಪು ಮಾಡಿದೆ ನೀನು ಸೃಷ್ಟಿ ಮಾಡ್ಕೊಟ್ಟಲ್ವಾ ಈ ಸ್ತ್ರೀಯನ್ನ, ಈ ಸ್ತ್ರೀಯಿಂದಾನೇ ನಾನ್ ತಪ್ಪು ಮಾಡಿತ್ತು ಅಂತ ಹೇಳಿದ್ರ? ತನ್ನ ತಪ್ಪನ್ನ ತಾವು ಒಪ್ಕೊಳ್ತಿಲ್ಲ, ನಿಜನ? ತಮ್ಮ ತಪ್ಪನ್ನ ತಾವು ಮುಚ್ಚಿಟ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಓಕೆ, ಇವಾಗ ನನ್ಗೆ ಹೇಳಿ, ಆದಮ್ ಅವರ ಬಾಯಲ್ಲಿ ಇದೇ ಮಾತು ಬರುತ್ತೆ ಅಂತ ಹೇಳಿ ಭವಿಷ್ಯ ದೇವ್ರು ಗೊತ್ತಿತ್ತಾ ಇಲ್ವಾ? ಗೊತ್ತಿತ್ತು. ಆದಮ್ ಅವರ ತಲೆಯಲ್ಲಿ ಏನ್ ಓಡ್ತಿದೆ, ನೆಕ್ಸ್ಟ್ ಅವ್ರ ಬಾಯಿಂದ ಪ್ರೋಸೆಸ್ ಆಗಿ ಏನ್ ಬರುತ್ತೆ ಅಂತ ದೇವ್ರಿಗೆ ಗೊತ್ತಿತ್ತಾ? ಈ ಮಾತನ್ನ ಮಾತಾಡುವಂತಹ ಆ ಎಕ್ಸಾಕ್ಟ್ ಟೈಮ್ಗೆ ದೇವರು ಆದಮ್ ಅವರ ಮಾತಿನ ಶಕ್ತಿಯನ್ನು ತೆಗೆದ್ಬಿಟ್ರು ಅಂತ ಅನ್ಕೊಳ್ಳಿ. ಈ ಉತ್ತರವನ್ನು ಕೊಡುವುದಕ್ಕಿಂತ ಹಿಂದೆ 1 ಸೆಕೆಂಡ್ ಹಿಂದೆ ದೇವರು ಆದಮ್ ಅವರಿಗೆ ಮಾತಾಡುವಂತಹ ಶಕ್ತಿಯನ್ನ ತೆಗೆದ್ರು ಅಂತ ಅನ್ಕೊಳ್ಳಿ. ಮಾತಾಡ್ತಿದಾರೆ ಏನಾದ್ರು ಇವರಿಬ್ರು ಏನಾದ್ರು ಮಾತಾಡ್ತಿದ್ರ? ಮಾತಾಡ್ತಾನೆ ಇರ್ಲಿಲ್ಲ ಅಲ್ವಾ? ಆಗ ಮಾಡಿದ್ರ ಕೆಲಸವನ್ನ ಮಾಡಿದ್ರ? ಅವಾಗ್ಲೂ ಸ್ವಾತಂತ್ರ್ಯ ಕೊಟ್ರು. ಹಣ್ಣನ್ನ ತಿನ್ನುವಂತ ಸ್ವಾತಂತ್ರ್ಯ ಒಂದು ಕಡೆ ಕೊಟ್ರು. ನೆಕ್ಸ್ಟ್ ದೇವ್ರು ಬಂದು ಕೇಳಿದಾಗ ನೀವು ತಪ್ಪನ್ನ ಬೇಕಾದ್ರೂ ಹೇಳ್ಬೋದು, ನೀವು ನಿಮ್ಮ ತಪ್ಪನ್ನ ಒಪ್ಕೊಂಡು ಕ್ಷಮೆ ಬೇಕಾದ್ರೂ ಕೇಳ್ಬೋದು, ಅಥವಾ ನಿಮ್ಮ ತಪ್ಪನ್ನ ನೀವು ಮರೆಮಾಚ್ಲಿಕ್ಕೆ ನೀವು ನಿಮ್ಮ ತಪ್ಪನ್ನ ನನ್ನ ಮೇಲೆ ಬೇಕಾದ್ರೂ ಹಾಕ್ಬೋದು. ನಾನೇ ಸೃಷ್ಟಿ ಮಾಡಿದ್ದು ಸ್ತ್ರೀಯನ್ನ, ಅದಕ್ಕೋಸ್ಕರ ನೀವು ತಪ್ಪು ಮಾಡಿದ್ರಿ ಅಂತ ಬೇಕಾದ್ರೂ ನೀವು ಹೇಳ್ಬೋದು. ಅಲ್ಲೂ ಸಹ ಸ್ವಾತಂತ್ರ್ಯ ಇದೆಯಾ? ಮಾತಿನ ಶಕ್ತಿ ಕೊಟ್ಟಿದ್ದಾರೆ ದೇವ್ರು. ನೀವ್ ಏನ್ ಬೇಕಾದ್ರೂ ಮಾತಾಡ್ಬೋದು, ಕೆಟ್ಟ ಮಾತು ಬೇಕಾದ್ರೂ ಮಾತಾಡ್ಬೋದು, ದೇವ್ರ ವಾಕ್ಯ ಬೇಕಾದ್ರೂ ಮಾತಾಡ್ಬೋದು. ಆ ಸ್ವಾತಂತ್ರ್ಯ ಇದೆ ನಿಮಗೆ. ಹೌದಾ? ಆದಮ್ ಅವರಿಗೂ ಅದೇ ಸ್ವಾತಂತ್ರ್ಯ ಇತ್ತು. ಏನು? ದೇವ್ರು ಬಂದು ಕೇಳಿದಾಗ ತಪ್ಪನ್ನ ಒಪ್ಕೊಂಡು ಕ್ಷಮೆ ಬೇಕಾದ್ರೂ ಕೇಳ್ಬೋದು. ಹೌದಾ? ಅದೇ ತಪ್ಪನ್ನ ಮರೆಮಾಚಿಕೊಂಡು ಒಂದು ಪಾಪ ಮಾಡಿ ಇನ್ನೊಂದು ಪಾಪವನ್ನು ಬೇಕಾದ್ರೂ ಮಾಡ್ಬೋದು. ಹೌದಾ? ಅಲ್ಲೂ ಸ್ವಾತಂತ್ರ್ಯ ಇತ್ತ? ಅದಕ್ಕೆ ದೇವ್ರು ಹೇಳಿರುವಂತಹದ್ದು, ನಿಮಗ್ ಸ್ವಾತಂತ್ರ್ಯ ಇದೆ, ತಪ್ಪು ಮಾಡ್ಲಿಕ್ಕೋಸ್ಕರ ಉಪಯೋಗ ಮಾಡ್ಕೋಬೇಡಿ. ಅದು ಫಸ್ಟ್ ಪಾಯಿಂಟ್. ನಿಮಗ್ ಸ್ವಾತಂತ್ರ್ಯ ಇದೆ, ನೀವು ಮಾಡಿರುವಂತಹ ತಪ್ಪನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಪಡಬೇಡಿ. ಇದು ಸೆಕೆಂಡ್ ಪಾಯಿಂಟ್. 2 ವಚನವನ್ನ ಲಾಸ್ಟ್ ಓದಂತಹ 2 ವಚನದಲ್ಲಿ ಇದೇ ನಮಗ್ ಕಾಣಿಸಿತ್ತು. ನಿಮಗ್ ಸ್ವಾತಂತ್ರ್ಯ ಇದೆ, ಆ ಸ್ವಾತಂತ್ರ್ಯವನ್ನ ಶರೀರಾಧೀನ ಸ್ವಭಾವಕ್ಕೆ ಒಳಗಾಗ ಮಾಡಬೇಡಿರಿ. ಅಂದ್ರೆ ನಿಮ್ಗ್ ಸ್ವಾತಂತ್ರ್ಯ ಇದೆ ಮಕ್ಕಳ, ಆದ್ರೆ ತಪ್ಪು ಮಾಡ್ಲಿಕ್ಕೋಸ್ಕರ ಉಪಯೋಗ ಮಾಡ್ಕೋಬೇಡಿ. ಇವಾಗ ಓದಂತಹ ವಚನ ಏನ್ ಹೇಳ್ತು? ನಿಮಗ್ ಸ್ವಾತಂತ್ರ್ಯ ಇದೆ, ಆ ಸ್ವಾತಂತ್ರ್ಯವನ್ನ ನೀವು ಮಾಡಿರುವಂತಹ ತಪ್ಪನ್ನ ಮುಚ್ಚಿ ಹಾಕ್ಲಿಕ್ಕೋಸ್ಕರ ಉಪಯೋಗ ಮಾಡ್ಕೋಬೇಡಿ. ಹೌದಾ? ಏನ್ ಅರ್ಥ ಆಯ್ತು ಪ್ರಿಯರೇ? ನಮಗೆ ಸಂದೇಶ ಮುಗೀತು. ನಮಗೇನ್ ಅರ್ಥ ಆಯ್ತು? ಏನಾದ್ರೂ ಅರ್ಥ ಆಯ್ತಾ?
ಈ ಸಂದೇಶದಿಂದ ದೇವರ ಮನಸ್ಥಿತಿ, ದೇವರ ಆಲೋಚನೆಗಳು, ಹೌದಾ? ದೇವರು ಎಷ್ಟು ವಿಶಾಲ ಹೃದಯವನ್ನು ಹೊಂದಿದ್ದಾರೆ, ಅದೆಲ್ಲ ನಮ್ಗೇನಾದ್ರೂ ಅರ್ಥ ಆಯ್ತಾ? ನಾನು ಆಗ್ಲೇ ಹೇಳಿದೆ, ಯಾರು ಕೊಡ್ತಾರೆ ನಮ್ಗೆ ಈ ತರ ಸ್ವಾತಂತ್ರ್ಯವನ್ನ ಹೇಳಿ? ತಂದೆ ತಾಯಂದಿರು ಕೊಡೋದಿಲ್ಲ. ಆಫೀಸಲ್ಲಿ ಓನರ್ ಕೊಡೋದಿಲ್ಲ, ನಮ್ಮ ಕೆಲಸ ಕೊಟ್ಟಿರುವಂತ ಓನರ್ ಕೊಡೋದಿಲ್ಲ, ಹೌದಾ? ಸರ್ಕಾರ ಕೊಡೋದಿಲ್ಲ, ಯಾರು ಕೊಡೋದಿಲ್ಲ ಅಲ್ವಾ? ದೇವ್ರು ಕೊಟ್ಟಿದ್ದಾರೆ. ಈ ಸ್ವತಂತ್ರವನ್ನ ದೇವ್ರು ಕೊಟ್ಟು ಯಾವ್ದನ್ನ ಮಾಡಿ ಯಾವ್ದನ್ನ ಮಾಡಬೇಡಿ ಅಂತ ದೇವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಮಾಡುವಂತಹದ್ದು ಬಿಡುವಂತಹದ್ದು ನಿಮಗೆ ಬಿಟ್ಟಿದೆ, ಫ್ರೀ ಆಗಿ ಬಿಟ್ಟಿದ್ದಾರೆ. ಯಾವುದೇ ರೀತಿಯಾಗಿರುವಂತಹ ಅಡ್ಡವನ್ನ ಹಾಕ್ತಿಲ್ಲ ದೇವ್ರು, ಯಾವುದೇ ರೀತಿಯಾಗಿರುವಂತಹ ಆಬ್ಸ್ಟಿಕಲ್ ಅನ್ನ ತಂದಿಡ್ತಿಲ್ಲ ದೇವ್ರು. ನಾವು ಮಾಡ್ಬೋದು, ನಾವು ಗೌರವ ಕೊಟ್ಟು ದೇವರ ಮಾತನ್ನ ಪಾಲಿಸಬಹುದು, ದೇವರ ಮಾತನ್ನ ಮೀರಿ ಪಾಪ ಬೇಕಾದ್ರೂ ಮಾಡಬಹುದು. ಎಲ್ಲವೂ ಸಹ ನಮ್ಮ ಕೈಯಲ್ಲಿದೆ. ನಾವ್ ಯಾವ್ದನ್ನ ಮಾಡ್ತೀವಿ? ಒಂದು ವೇಳೆ ನಿಮಗ್ ಸ್ವಾತಂತ್ರ್ಯವನ್ನ ದೇವ್ರು ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟಿದಾರಲ್ವಾ ದೇವ್ರು? ಈ ಸ್ವಾತಂತ್ರ್ಯವನ್ನ ಕೊಟ್ಟು ಸುಮ್ನೆ ಅಂತೂ ಇಲ್ಲ ದೇವ್ರು. ನಮ್ಮ ಪ್ರತಿ ಆಕ್ಷನ್ ಅನ್ನ ನೋಡ್ತಿದ್ದಾರೆ. ನಾನ್ ಸ್ವಾತಂತ್ರ್ಯ ಕೊಟ್ಟಿದ್ದು, ನಾನು ಆಗ್ಲೇ ಹೇಳಿದ್ನಲ್ವಾ, ಆದಮ್ ಹವ ಹತ್ರ ಅಪವಾದಿ ಬಂದ್ ಮಾತಾಡ್ತಿರುವಂತಹದ್ದು ನೋಡಿದ್ರು ದೇವ್ರು. ಆದಮ್ ಅವರು ತಾವಿರುವಂತಹ ಸ್ಥಳದಿಂದ ಎದ್ದು ನಡ್ಕೊಂಡು ಹೋಗ್ತಿರುವಂತಹದನ್ನ ನೋಡಿದ್ರು, ಮರದ ಹತ್ರ ನಿಂತಿರುವಂತಹದನ್ನ ನೋಡಿದ್ರು, ಕೈ ಹಾಕ್ತಿರುವಂತಹದನ್ನ ನೋಡ್ತಿದ್ದಾರೆ, ಹಣ್ಣನ್ನ ಕೀಳ್ತಿರುವಂತಹದ್ದು ನೋಡ್ತಿದ್ದಾರೆ, ಹಣ್ಣನ್ನ ಬಾಗಿಲು ಇಟ್ಕೊಂಡು ಅಗಿತಿರುವಂತಹದನ್ನ ನೋಡ್ತಿದ್ದಾರೆ, ಅವಳು ಆದಮನಿಗೆ ಕೊಟ್ಟಿರುವಂತಹದನ್ನು ನೋಡ್ತಿದ್ದಾರೆ. ಇದನ್ನ ಕೇಳಿದ್ರೆ ನಮಗ್ ಭಯ ಆಗ್ಬೇಕು. ಏನು ಮಾಡ್ತಿಲ್ಲ ದೇವರು, ನಿಜ. ದೇವರು ತಡಿಲಿಕ್ ಬರ್ತಿಲ್ಲ, ನಿಜ. ಆದ್ರೆ ಒಂದೊಂದು ಫ್ರೇಮ್ ಅನ್ನು ಸಹ ಒಂದೊಂದು ಸೆಕೆಂಡ್ ನಮ್ಮ ಕಡೆನೆ ನೋಡ್ತಿದಾರಲ್ವಾ? ನಾವು ತಪ್ಪನ್ನ ಮಾಡ್ಬೇಕು ಅಂತ ಹೇಳಿ ಮುಂದಾದಂತಹ ಆ ಕ್ಷಣದಿಂದ ಕೊನೆಯವರೆಗೂ ಪ್ರತಿ ಫ್ರೇಮು ಸಹ ಬಿಡದೆ ನೋಡ್ತಿದಾರ ದೇವ್ರು? ನೋಡ್ತಿದ್ದಾರೆ. ಸ್ವತಂತ್ರ ಇದೆ, ದೇವ್ರು ತಡೆಯೋದಿಲ್ಲ. ದೇವ್ರು ಯಾಕೆ ಮಾಡ್ತಿದ್ಯಾ ಅಂತ ಹೇಳಿ ನೀವು ತಪ್ಪು ಮಾಡ್ತಿರ್ಬೇಕಾದ್ರೆ ಬಂದು ಕೇಳುವುದಿಲ್ಲ. ಸ್ವತಂತ್ರವಂತೂ ಇದೆ. ಆದ್ರೆ ಈ ಸ್ವತಂತ್ರವನ್ನ ಒಳ್ಳೇದಕ್ಕೋಸ್ಕರ ಬಳಸ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ, ಇದೆಯಲ್ವಾ ಫಲಿತಾಂಶದ ದಿನ ಅಂತ ಹೇಳಿ ಒಂದು. ಆ ದಿನ ಇದೆಲ್ಲದಕ್ಕೂ ಸಹ ಪಾಯಿಂಟ್ ಬೈ ಪಾಯಿಂಟ್ ಉತ್ತರ ಕೊಡ್ಬೇಕು. ಉತ್ತರ ಕೊಟ್ರು ಪ್ರಯೋಜನ ಇಲ್ಲ, ಪಾತಾಳಕ್ಕೆ ಹೋಗುವಂತಹದ್ದು ಖಚಿತ. ಓಕೆ, ಈ ಸಂದೇಶದ ಉದ್ದೇಶನೂ ಸಹ, ನಾನ್ ನಿಮ್ಗೆ ಹೇಳಿರುವಂತಹ ಈ ಸಂದೇಶದ ಉದ್ದೇಶನೂ ಸಹ ಫಲಿತಾಂಶದ ದಿನ ಇದೆ ಅದಕ್ಕೋಸ್ಕರ ಹೆದರ್ಕೊಂಡ್ ಮಾರ್ಪಡಿ ಅನ್ನುವಂತಹದ್ದಲ್ಲ. ದೇವರು ತಾನು ಪ್ರೀತಿ ತೋರಿಸಿ ನಿಮಗ್ ಮಾರ್ಪಡಿಸ್ಬೇಕು ಅಂತ ಅನ್ಕೊಳ್ತಿದ್ದಾರೆ. ದೇವರು ತನ್ನ ತ್ಯಾಗವನ್ನ ತೋರಿಸಿ ಮಾರ್ಪಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ದೇವರು ಭಯಪಡಿಸ್ಬೇಕು, ಮಾರ್ಪಡಿಸಬಹುದು, ಅದಲ್ಲ ದೇವರ ಉದ್ದೇಶ. ದೇವರು ತನ್ನ ತ್ಯಾಗವನ್ನ ತೋರಿಸಿ, ಹೌದಾ, ನೀವು ದೇವರ ಮಾತಿಗೆ ಗೌರವ ಕೊಟ್ಟು ತಪ್ಪನ್ನ ಮಾಡದೇ ಇರ್ಬೇಕು ಅಂತ ದೇವರು ಕೋರ್ಕೊಳ್ತಿದ್ದಾರೆ ಅನ್ನುವಂತಹ ದೇವರ ಪ್ರೀತಿಯನ್ನ, ದೇವರ ವಿಶಾಲವಾದ ಹೃದಯವನ್ನ ತೋರಿಸುವಂತಹ ಮಾತ್ರ ಇವತ್ತಿನ ಸಂದೇಶದ ಉದ್ದೇಶ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವಂತಹ ನಮ್ಮ ತಂದೆ, ಹೌದು ಅಪ್ಪ, ನೀವ್ ನಮ್ಮನ್ನ ಎಷ್ಟು ಪ್ರೀತಿಸಿದ್ದೀರಾ ಅಂತ ಹೇಳಿ, ನೀವ್ ನಮಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದೀರಾ ಅಂತ ಹೇಳಿ, ನೀವ್ ನಮಗೋಸ್ಕರ ಎಷ್ಟು ಶ್ರಮಿಸಿದ್ದೀರಾ ಅಂತ ಹೇಳಿ, ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲೇ ಸತ್ಯವೇದವನ್ನ ಪ್ರಾರಂಭ ಮಾಡಿದಾಗ್ಲೇ ನೀವು ಬರೆಸ್ಕೊಂಡಿದ್ದೀರಾ ತಂದೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿ ಅಂದ್ರೆ ನೀವೇ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಭಯಂಕರನು ಅಂದ್ರೆ ನೀವೇ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಾಗಿ ಕೋಪ ಯಾರಿಗಾದ್ರೂ ಬರುತ್ತೆ ಅಂದ್ರೆ ಅದು ನಿಮಗೆ. ಇಷ್ಟು ಗುಣಗಳನ್ನ ನೀವು, ಬಲವಾಗಿರುವಂತಹ ಗುಣಗಳನ್ನ ನೀವು ಹೊಂದಿದ್ರು ಸಹ, ನಿಮ್ಮ ಬಲವನ್ನ, ನಿಮ್ಮ ಶಕ್ತಿಯನ್ನ ಇವತ್ತೂ ಸಹ ತೋರಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಪರಿಚಯ ಆಗ್ಬೇಕು ಅಂತ ನೀವು ಅನ್ಕೊಂಡಿಲ್ಲ. ನಿಮ್ಮ ಮಕ್ಕಳಿಗೆ ಪರಿಚಯ ನೀವು ಆಗ್ಬೇಕು ಅಂತ ಅನ್ಕೊಂಡಾಗ, ಸತ್ಯವೇದವನ್ನ ಪ್ರಾರಂಭ ಮಾಡಿದಾಗ ನಿಮ್ಮ ಪ್ರೀತಿಯನ್ನ ನೀವು ತೋರಿಸಿದ್ದೀರಾ. ನಾನು ನಿಮ್ಮ ಮಕ್ಕಳ, ನಾನು ನಿಮಗೋಸ್ಕರ ಇಷ್ಟು ಸಾವಿರಾರು ವರ್ಷ ಕಷ್ಟಪಟ್ಟು ಈ ಪ್ರಕೃತಿಯನ್ನ ಸೃಷ್ಟಿ ಮಾಡಿದ್ದೀನಿ, ಸೂರ್ಯನನ್ನ ಚಂದ್ರನನ್ನ ಸೃಷ್ಟಿ ಮಾಡಿದ್ದೀನಿ. ಇದನ್ನ ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ ತಂದೆ, ನೀವು ನಿಮ್ಮ ಮಕ್ಕಳನ್ನ, ನೀವು ತೋರಿಸಿರುವಂತಹ ಪ್ರೀತಿಯನ್ನ ನಿಮ್ಮ ಮಕ್ಕಳ ಮುಂದೆ ಇಟ್ಟು ಮಾರ್ಪಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ. ಎದುರಿಸಿ ಮಾರ್ಪಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ ಒಂದು ಕ್ಷಣ ಸಾಕು ತಂದೆ. ಆದ್ರೆ ಆ ರೀತಿಯಾಗಿರುವಂತಹ ಮಕ್ಕಳು, ಆ ರೀತಿಯಾಗಿ ಹೆದರ್ಕೊಂಡು ಮಾರ್ಪಟ್ಟಿರುವಂತಹ ಮಕ್ಕಳು ನಿಮಗ್ ಬೇಡ ಅಂತ ನಮ್ಗೆ ಅರ್ಥ ಆಗಿದೆ. ನಾವು ನಿಮ್ಮ ಪ್ರೀತಿಯನ್ನ ಗುರುತಿಸಿ, ನಿಮ್ಮ ತ್ಯಾಗವನ್ನ ಗುರುತಿಸಿ, ನೀವು ನಮಗೋಸ್ಕರ ಮಾಡಿರುವಂತಹ ಎಲ್ಲವನ್ನ ಗುರುತಿಸಿ ನಮ್ಮ ಮನಸ್ಸುಗಳನ್ನ ನಾವು ಮಾರ್ಪಡಿಸ್ಕೊಳ್ತೀವಿ, ನಮ್ಮ ಜೀವನಗಳನ್ನ ಬದಲಾಯಿಸ್ಕೊಳ್ತೀವಿ. ನೀವು ಸ್ವಾತಂತ್ರ್ಯ ಕೊಟ್ಟಿದ್ರು ಸಹ ನಮ್ಮ ಪಾಪ ಮಾಡ್ಲಿಕ್ಕೋಸ್ಕರ ಇವತ್ತು ಆ ಸ್ವಾತಂತ್ರ್ಯವನ್ನ ಬಳಸ್ಕೊಳ್ಳೋದಿಲ್ಲ ಅನ್ನುವಂತ ಭರವಸೆ ಕೊಡ್ತಾರೆ. ನೀವು ಸ್ವಾತಂತ್ರ್ಯ ಕೊಟ್ಟಿದ್ರೂ ಸಹ ನಾವ್ ತಪ್ಪುಗಳನ್ನ ಮಾಡಿ, ಆ ತಪ್ಪುಗಳನ್ನ ಮುಚ್ಚಿ ಹಾಕೊಳ್ಲಿಕ್ಕೋಸ್ಕರ ಆ ಸ್ವಾತಂತ್ರ್ಯವನ್ನ ನಾವು ಬಳಸ್ಕೊಳ್ಳೋದಿಲ್ಲ. ಆ ರೀತಿಯಲ್ಲಿಗೆ ನಾವು ಪ್ರಯತ್ನ ಪಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟಂತ ಆಶೀರ್ವಾದಗಳಿಂದ ಆಶೀರ್ವದಿಸಿ ತಂದೆ. ಅಪ್ಪ, ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬೊಬ್ಬರೂ ಸಹ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳುವಂತಹದ್ದು ಅಥವಾ ನಿದ್ರೆ ಮಾಡುವಂತಹದ್ದು ಅವ್ರ ಸ್ವಾತಂತ್ರ್ಯ ಇದೆ. ತಮ್ಮ ಮನೆಗಳಲ್ಲಿ ಯಾವತ್ತೂ ಸಹ ನೀವು ಬಂದು ನೀವ್ ಎದ್ದೇಳಲೇಬೇಕು ಅನ್ನುವಂತ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಿಲ್ಲ. ಆ ಸ್ವಾತಂತ್ರ್ಯ ಇದ್ರೂ ಸಹ, ಇಷ್ಟು ಜನ ನೀವು ಸ್ವಾತಂತ್ರ್ಯ ಕೊಟ್ಟಿದ್ರೂ ಸಹ ಅವ್ರು ಎದ್ದು, ಇಲ್ಲ ನನ್ನ ತಂದೆಗೋಸ್ಕರ ನಾನು ಎದ್ದೇಳ್ತೀನಿ,
ಅನ್ನುವಂತಹ ಉದ್ದೇಶದಿಂದ ಇಷ್ಟು ಜನ ಆ ಸ್ವಾತಂತ್ರ್ಯವನ್ನ ಒಳ್ಳೆಯದಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಿದ್ದಾರೆ ತಂದೆ. ಅವರನ್ನೆಲ್ಲ ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಕಾರ್ಯಕ್ರಮಕ್ಕೋಸ್ಕರ ಕಷ್ಟಪಡ್ತಿರುವಂತಹ ಪ್ರತಿಯೊಬ್ಬರನ್ನ ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಬಂದು ಸಂದೇಶ ಹೇಳ್ತಿರುವಂತಹ ಪ್ರತಿಯೊಬ್ಬ ದೈವ ಸೇವಕರನ್ನು, ಅವರ ಕುಟುಂಬವನ್ನು, ಅವರ ಅವಶ್ಯಕತೆಗಳನ್ನ ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಸುವಾರ್ತೆಗೋಸ್ಕರ ಕಷ್ಟಪಡ್ತಿರುವಂತಹ ರಾಮೋಣ್ಣನವರು, ಅವರ ಕುಟುಂಬದವರು ಈ ಕಾರ್ಯಕ್ರಮಕ್ಕೋಸ್ಕರ ನಡೆಸ್ಕೊಡ್ಲಿಕ್ಕೋಸ್ಕರ ಪ್ರತಿದಿನವೂ ಸಹ ಸ್ಕೆಡ್ಯೂಲಿಂಗ್ ಮಾಡಿ ದೈವ ಸೇವಕರನ್ನ ಸಂಪರ್ಕ ಮಾಡಿ ಅವ್ರು ಫ್ರೀ ಇದಾರ ಅಂತ ಹೇಳಿ ಕೇಳಿ ಅವರನ್ನ ಕರ್ಕೊಂಡ್ ಬರ್ಲಿಕ್ಕೆ ನಿಮ್ಮ ಮಗಳು ರೇಖಾ ಆಂಟಿ ಅವರು ಹಾಗೆ ದೀಕ್ಷಿತ್ ಇವರೆಲ್ಲ ಪಡ್ತಿರುವಂತಹ ಕಷ್ಟವನ್ನ ಒಮ್ಮೆ ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಈ ಕಾರ್ಯಕ್ರಮದ ನಿಮಿತ್ತ ಹಾಡು ಹೇಳ್ತಿರುವಂತವರು, ಪ್ರಾರ್ಥನೆ ಮಾಡ್ತಿರುವಂತವರು, ಕೂತ್ಕೊಂಡು ಗಮನ ಪೂರ್ತಿ ಶ್ರದ್ಧೆಯನ್ನ ಕೊಟ್ಟು ಸಂದೇಶವನ್ನ ಕೇಳ್ತಿರುವಂತಹ ಎಲ್ಲಾ ನಿಮ್ಮ ಮಕ್ಕಳನ್ನ ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧ ಆತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ.